ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೂ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ನನ್ನ ಆತ್ಮನಮನಗಳನ್ನ ತಿಳಿಸುತ್ತಾ, ಹಾಗೆ ನನ್ನ ಆಧ್ಯಾತ್ಮಿಕ ಗುರುಗಳಾದಂತಹ ಮಹಾವತಾರ್ ಬಾಬಾಜಿ ಅವರಿಗೆ ಹಾಗೂ ಸನ್ಮಾನ್ಯ ಶ್ರೀ ಡಿವೈನ್ ಮದರ್ ಪ್ರಭಾವತಿ ಅಮ್ಮನವರಿಗೆ ಕೂಡ ನನ್ನ ಆತ್ಮ ಪ್ರಣಾಮಗಳನ್ನ ತಿಳಿಸುತ್ತಾ ಇವತ್ತಿನ ಒಂದು ಸತ್ಸಂಗವನ್ನ ಸ್ಟಾರ್ಟ್ ಮಾಡೋಣ ಮಾಸ್ಟರ್ಸ್. ನೆನ್ನೆ ದಿನ ಎಷ್ಟೊಂದು ವಿಚಾರಗಳನ್ನ ತಿಳಿಸ್ತಾ ಹೋದ್ರು ಬಾಬಾಜಿ ಅವರು. ಈ ದಿನದ ಒಂದು ಮಾತುಕತೆ ವಿಶೇಷ ಏನಿದೆ ಅಂತಂದ್ರೆ, ಬಾಬಾಜಿ ಅವರೊಂದಿಗೆ ಪ್ರಶ್ನೋತ್ತರಗಳು ಅಂತ ಇದೆ. ಅಂದ್ರೆ ಈಗ ನಾವು ಒಬ್ಬ ವ್ಯಕ್ತಿ ಜೊತೆಗೆ ಮಾತುಕತೆ ನಡೆಸಿದಾಗ ನಮ್ಮ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಇನ್ನ ಎದುರುಗಡೆ ಇರುವ ವ್ಯಕ್ತಿ ಆನ್ಸರ್ ಮಾಡ್ತಾ ಇರ್ತಾರಲ್ವಾ, ಅದೇ ತರಹದಲ್ಲಿ ಮುಖಾಮುಖಿಯಾಗಿ ಕೆಲವರು ಅಂದ್ರೆ ಮಾಸ್ಟರ್ ಪಲ್ಲವಿ ಮೇಡಮ್ ಇದಾರಲ್ಲ, ಅವರ ಕೆಲವೊಂದು ಗೆಳತಿಯರು ಅವರೆಲ್ಲರೂ ಆಧ್ಯಾತ್ಮಿಕ ಒಂದು ಫ್ರೆಂಡ್ಸ್ ಅವರೆಲ್ಲ, ಅವ್ರುಗಳು ಮಹಾವತಾರ್ ಬಾಬಾಜಿ ಅವ್ರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಹಾಗೆ ಉತ್ತರಗಳನ್ನ ಪಡ್ಕೊಳ್ತಾ ಇರ್ತಾರೆ. ಅದರ ಒಂದು ಭಾಗ ಈ ದಿನ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ಇಮಾಂಗಿ ಅನ್ನೋರು, ಇಮಾಂಗಿ ಬೆಲ್ಸಾರೆ ಪುಣೆಯಿಂದ, ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅವ್ರೇನ್ ಕೇಳ್ತಾರೆ ಅಂದ್ರೆ, ತುಂಬಾ ಸಮಯದಿಂದ ನಾನು ಒಂದು ನಿರೀಕ್ಷೆ ಮಾಡ್ತಾ ಇರೋ ಒಂದು ಸ್ವರ್ಣಯುಗ, ಆ ಸ್ವರ್ಣಯುಗದ ದಾರಿ ಮಾನವ ಕುಲಕ್ಕೆ ಮಾರ್ಗದರ್ಶನ ನೀಡುವ ತಿರುವು ಯಾವಾಗ ಮತ್ತು ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಸ್ವರ್ಣಯುಗ ಅಂದ್ರೆ ಈಗ ಸತ್ಯಯುಗ ಅಂತ ನಾವೇ ಮಾತಾಡ್ತಾ ಇರ್ತೀವಲ್ಲ, ಸತ್ಯಯುಗಕ್ಕೆ ಹೋಗ್ಬೇಕು, ಸತ್ಯಯುಗ ಬರುತ್ತೆ ಇನ್ನು ನೆಕ್ಸ್ಟ್ ಅಂತ ಮಾತಾಡ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ಹೋಗುವ ದಾರಿ ಯಾವುದು, ಹೇಗೆ ಮತ್ತೆ ಅಂತ ಕೇಳ್ತಾ ಇದ್ದಾರೆ. ಅವ್ರು ಬಾಬಾಜಿ ಹೇಳ್ತಾ ಇದಾರೆ, ಆನ್ಸರ್ ಏನ್ ಹೇಳ್ತಾರೆ ಅಂದ್ರೆ, ಈಗ ನೀನು ಸ್ವರ್ಣ ಯುಗದಲ್ಲೇ ಇದ್ದೀಯ ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಈಗ ನಾವ್ ಅಟ್ ಪ್ರೆಸೆಂಟ್ ಸತ್ಯ ಯುಗದಲ್ಲೇ ನಾವ್ ಇದ್ದೀವಿ ಅಂತ ತಿಳಿಸ್ತಾ ಇರೋದು. ನೀನು ನಿನ್ನ ಮನೆಯನ್ನ ಬಿಟ್ಟು ಎಲ್ಲಿಯಾದ್ರೂ ದೀರ್ಘಾವಧಿ ರಜೆಯ ಮೇಲೆ ಹೋದರೆ ಏನಾಗುತ್ತೆ, ಅಂದ್ರೆ ನೀನ್ ಮನೆ ಬಿಟ್ಟು, ಉದಾಹರಣೆ ಕೊಡ್ತಿದ್ದೆ, ನೀನ್ ಮನೆ ಬಿಟ್ಟು ನಾವ್ ಎಷ್ಟೊಂದು ವೆಕೇಶನ್ ಅಂತನೋ ಅಥವಾ ಬೇರೆ ಎಲ್ಲೋ ಒಂದು ಊರುಗಳಿಗೆ ಬೇರೆ ಏನೋ ಒಂದು ಕೆಲ್ಸದ ನಿಮಿತ್ತನೋ ಹೋದಾಗ ಒಂದು ವಾರ ಅಥವಾ ತಿಂಗಳು ಹಿಂಗೇನಾರು ಆಗ್ಬೋದಲ್ವಾ. ಆ ತರ ಹೋದಾಗ ಏನಾಗುತ್ತೆ, ನೀನ್ ಮತ್ತೆ ಮರಳಿ ಮನೆಗ್ ಬಂದಾಗ ನಿನ್ನ ಮನೆಯನ್ನ ನೀನು ಕ್ಲೀನ್ ಮಾಡ್ತೀಯಲ್ವಾ. ಅಂದ್ರೆ ಮನೆ ಎಲ್ಲ ಅವಾಗ ಎಷ್ಟೋ ದಿವಸ ಆಗಿ ಬಿಟ್ಟಾಗ ಮನೆ ಎಲ್ಲ ಗಲೀಜಾಗಿರುತ್ತಲ್ವಾ. ಬಂದ ತಕ್ಷಣ ಏನ್ ಮಾಡ್ತೀನಿ, ನಿನ್ನ ಮನೆಯನ್ನ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಆಗ ಹೊಸ ಚೈತನ್ಯ ಆ ಮನೆ ಒಳಗೆ ಪ್ರವೇಶ ಆಗುತ್ತೆ. ಅದೇ ತರಹದಲ್ಲೇ ಸ್ವರ್ಣಯುಗ ಅನ್ನೋದು ಅಂದ್ರೆ ಈ ಸತ್ಯಯುಗ ಅನ್ನೋದು ಆಗ್ಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಂದ್ರೆ ಈಗ ನಾವು ಸತ್ಯಯುಗದಲ್ಲಿ ಇದೀವಿ, ಸ್ಟಾರ್ಟ್ ಆಗಿದೆ ಆಗ್ಲೇ. ಆದ್ರೆ ಶುದ್ಧಗೊಳಿಸುವ ಪ್ರಕ್ರಿಯೆ ನಡೆಯುತ್ತಾ ಇರುವುದರಿಂದ ಅದು ಸ್ಪಷ್ಟವಾಗಿ ಕಾಣೋದಕ್ಕೆ ಇನ್ನೂ ಸಮಯ ಬೇಕಾಗಿದೆ. ಅಂದ್ರೆ ಕ್ಲೀನಿಂಗ್ ಪ್ರೋಸೆಸ್ ಆಗ್ತಾ ಇದೆ. ಈ ಕ್ಲೀನಿಂಗ್ ಪ್ರೋಸೆಸ್ ಆಗೋ ಟೈಮ್ ಅಲ್ಲಿ ಕಂಪ್ಲೀಟ್ ಆಗಿ ಅದು ಗೋಚರ ಆಗ್ತಾ ಇಲ್ಲ ಅಷ್ಟೇ, ಸ್ಟಾರ್ಟ್ ಆಗ್ಬಿಟ್ಟಿದೆ ಸ್ವರ್ಣಯುಗ. ಕ್ಲೀನಿಂಗ್ ಪ್ರೋಸೆಸ್ ಅಂದ್ರೆ ಯಾವ ತರಹದಲ್ಲಿ, ಈಗ ಎಷ್ಟೋ ಜನ ಒಂದು ಮಾಸ್ ಆಗಿ ಜನ ಸಾಯ್ತಾ ಇದ್ದಾರೆ ಅಲ್ವಾ. ಈಗ್ಲೂ ಕೂಡ ಪ್ರೆಸೆಂಟ್ ಕೂಡ ಯುದ್ಧ ಅನ್ನುವ ಒಂದು ಹೆಸರಲ್ಲಿ ತುಂಬಾ ನಡೀತಾ ಇದೆ. ಅಷ್ಟೇ ಅಲ್ಲ, ನಾವು ಕೊರೋನಾ ಅನ್ನೋ ಒಂದು ಇದ್ರಲ್ಲಿ ಪಾರ್ಟ್ 1 ಪಾರ್ಟ್ 2 ಆ ತರದಲ್ಲೆಲ್ಲ ಒಂದು ಬಂದೋಯ್ತು. ಎಷ್ಟೋ ಜನ ಕೊರೋನಾದಲ್ಲೆಲ್ಲ ಡೆತ್ ಆದ್ರು. ಹಾಗೆ ಎಲ್ಲ ತರದಲ್ಲಿ ಕೂಡ ಅದು ಒಂದು ವ್ಯಾನಿಶ್ ಆಗ್ತಾ ಇದಾರೆ, ಕ್ಲೀನ್ ಔಟ್ ಆಗ್ತಾ ಇದಾರೆ. ಅಂದ್ರೆ ಯಾವ ತರಹದಲ್ಲಿ ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ ಅನ್ನೋದಕ್ಕೆ ಹೇಳ್ತಾ ಇರೋದೊಂದು ಉದಾಹರಣೆ ಇದು. ಅಥವಾ ಒಂದೆಲ್ಲೋ ಭೂಕಂಪ ಆಯ್ತು ಅಥವಾ ಸುನಾಮಿ ಆಯ್ತು ಅಥವಾ ಇನ್ನೊಂದೇನೋ ಅಲ್ಲಿ ಬೆಂಕಿ ಅನಾಹುತಿಂದ ಮತ್ತೆ ಯಾರೋ ಏನೋ ಸತ್ರು, ಆತರ ಎಲ್ಲ ಒಂದು ವಿಷಯಗಳನ್ನ ಕಲೆಕ್ಟ್ ಮಾಡ್ತೀವಲ್ಲ, ಇದೆಲ್ಲ ಕ್ಲೀನಿಂಗ್ ಪ್ರೋಸೆಸ್ ಅಂತಾನೆ ನಮ್ಗಿಲ್ಲಿ ತಿಳಿಸ್ತಾ ಇದ್ದಾರೆ. ಆಮೇಲೆ ಇಮಾಂಗಿ ಮತ್ತೆ ಕೇಳ್ತಾ ಇದ್ದಾರೆ, ಜಗತ್ತಿನ ಉಳಿದ ಭಾಗದ ಬಗ್ಗೆ ಹೇಗೆ, ಬೇರೆ ಪಾರ್ಟ್ಗಳು ಅಲ್ಲಿ ಅದ್ರ ಬಗ್ಗೆ ಹೇಗೆ, ಅದು ಯಾವ ತರದಲ್ಲಿ ಪರಿವರ್ತನೆ ಸ್ಟಾರ್ಟ್ ಆಗುತ್ತೆ, ಏನಾದ್ರೂ ಅದ್ರ ಬಗ್ಗೆ ಸಂದೇಶ ಕೊಡ್ತೀರಾ ಅಂತ ಕೇಳಿದಾಗ, ಅವರು ಕೂಡ ಪರಿವರ್ತನಾ ಪ್ರಕ್ರಿಯೆಯಲ್ಲಿ ಇದ್ದಾರೆ. ಅವರು ಕೂಡ ಒಂದು ಆ ತರ ಒಂದು ಚೇಂಜಸ್ ಆಗುವ ಪ್ರೋಸೆಸ್ ಅಲ್ಲಿ ಇದ್ದಾರೆ. ಸದ್ಯ ಅದು ನಗಣ್ಯವಾಗಿದೆ, ತೆರೆ ಮರೆ ಇಲ್ಲ. ಅಂದ್ರೆ ಈಗ ಒಂದು ತೆರೆ ಮುಂದೆ ಈ ಜನಗಳು ಕಾಣಿಸ್ತಾ ಇರ್ತಾರೆ, ಹೌದಪ್ಪ ಅಲ್ಲಿ ಕೆಲಸ ಮಾಡು, ಇಲ್ಲಿ ಮಾಡು, ಅದನ್ ಮಾಡು, ಇದನ್ ಮಾಡು ಅಂತ ವಿಚಾರಿಸ್ಕೊಳ್ಳೋರು ಕಣ್ಣಿಗೆ ಕಾಣಿಸ್ತಾರೆ. ಕಣ್ಣಿಗೆ ಕಾಣದ ಗೋಚರ ಆಗದ ರೀತಿಯಲ್ಲಿ ತೆರೆಗೆ ಹಿಂದೆ ನಿಂತುಕೊಂಡು ಇನ್ನು ಕೆಲವೊಂದು ಟೀಮ್ ಕೆಲಸ ಮಾಡ್ತಾ ಇದೆ. ಅಂದ್ರೆ ಅದನ್ನೆಲ್ಲ ಪ್ರೋಸೆಸ್ ಅದೆಲ್ಲ ಸರಿ ಮಾಡೋದಿಕ್ಕೆ ಅದು ಹಲವಾರು ತಂಡಗಳು ಇದಕ್ಕಾಗಿ ಕಾರ್ಯ ತತ್ಪರವಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಹೌದು, ಎಲ್ಲರಿಗೂ ಈ ಉನ್ನತ ಸ್ಥಿತಿಯನ್ನ ತಲುಪುವುದು, ಅದನ್ನ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟನೇ ಅಂತ ತಿಳಿಸ್ತಾ ಇದ್ದಾರೆ. ಆದರೆ ಅಂತಿಮವಾದ ಗುರಿ ಏನಂತಂದ್ರೆ,
ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮಾನವನು ಆತ್ಮ ಸಾಕ್ಷಾತ್ಕಾರವನ್ನ ಹೊಂದೋದು. ಅಂದ್ರೆ ನಮ್ಮದೇ ಆತ್ಮದ ಸಾಕ್ಷಾತ್ಕಾರ, ಅಂದ್ರೆ ನಮ್ಮ ಆತ್ಮದ ದರ್ಶನ ಅಂತಾನು ಹೇಳ್ಬೋದು. ನಮ್ಗೆ ದೇಹ ಅಷ್ಟೇ ಅಲ್ಲ, ನಾವು ಆತ್ಮ ಅಂತ ತಿಳ್ಕೊಳ್ಳೋದಾಗಿರ್ಬೋದು. ಆ ತರಹದ ಒಂದು ಆತ್ಮ ಸಾಕ್ಷಾತ್ಕಾರ ಹೊಂದ್ಬೇಕು ಅಂದ್ರೆ ನಾವು ಧ್ಯಾನಸ್ಥರಾಗ್ಬೇಕು. ಧ್ಯಾನ ಮಾಡದೆ ಅದು ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ಈ ಮೆಟೀರಿಯಲ್ ಲೈಫ್ ಅಲ್ಲೇ ಇನ್ವಾಲ್ವ್ ಆಗಿ ಅಲ್ಲೇ ಬೆಳಗ್ಗೆಯಿಂದ ರಾತ್ರಿ ತನಕ ಅದ್ರಲ್ಲೇ ಇದ್ದು ನೆಕ್ಸ್ಟ್ ಮಾರ್ನಿಂಗ್ ಕೂಡ ಅದ್ರಲ್ಲೇ ನಾವು ಹೋಗ್ತಾ ಇದ್ವಿ ಅಂದ್ರೆ ಹಂಗೆ ರನ್ನಿಂಗ್ ಆಗ್ತಾ ಇರುತ್ತೆ. ಇದ್ರಲ್ಲಿ ನಾವು ಇನ್ವಾಲ್ವ್ ಆಗಲ್ಲ. ಇದ್ರಲ್ಲಿ ಇನ್ವಾಲ್ವ್ ಆದಾಗ, ಸ್ಪಿರಿಚುಯಾಲಿಟಿಯಲ್ಲಿ ಇನ್ವಾಲ್ವ್ ಆದಾಗ ಅದನ್ನ ನಾವು ಪಡ್ಕೊಳಕ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಯಾರು ಈ ನಿಯಮಗಳಿಗೆ ಬದ್ಧರಾಗೋದಿಲ್ಲ ಅವರು ಈ ಕಂಪನಗಳಲ್ಲಿ ಇರಲು ಸಾಧ್ಯವಿಲ್ಲ. ಬಾಬಾಜಿ ಹೇಳ್ತಾ ಇದ್ದಾರೆ, ನೀನು ಪ್ರತಿಯೊಂದನ್ನ ಪರಿಪೂರ್ಣವಾಗಿ ಮಾಡ್ತಾ ಇರೋದ್ರಿಂದ ನಿನಗೆ ಮಾರ್ಗದರ್ಶನ ಅಂದ್ರೆ ನಿನಗೆ ಗೈಡೆನ್ಸ್ ಅಗತ್ಯ ಇಲ್ಲ ಅಂತ ಆಕೆಗೆ ತಿಳಿಸ್ತಾ ಇದ್ದಾರೆ. ಆಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಬ್ರು ಕೇಳ್ತಾರೆ, ಸ್ವಾತಿ ಅನ್ನೋರು, ಸ್ವಾತಿ ಪೊನ್ನಾಲ, ಚಂಡೀಗಢ್. ಅವ್ರು ಕೇಳ್ತಾ ಇದ್ದಾರೆ, ಬಾಬಾಜಿ ನನಗೆ ತಿಳಿದದ್ದನ್ನ ಬೇರೆಯವರೊಂದಿಗೆ ಹಂಚ್ಕೊಳ್ಳೋದು ನನ್ನ ಜೀವನದ ಉದ್ದೇಶ ಅನ್ನೋದು ನನಗೀಗ ಗೊತ್ತಾಯ್ತು. ಅಂದ್ರೆ ಅವ್ರಿಗೆ ಏನ್ ನಾಲೆಡ್ಜ್ ಇದೆ ಅದನ್ನ ಇನ್ನೊಬ್ರಿಗೆ ಶೇರ್ ಮಾಡೋದು ಅಥವಾ ಇನ್ನೊಬ್ರಿಗೆ ಹಂಚೋದು ಅವರ ಒಂದು ಲೈಫ್ ಪರ್ಪಸ್ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಇದ್ರ ಬಗ್ಗೆ ಇನ್ನು ಕ್ಲಾರಿಟಿ ಕೊಡಿ, ಹೇಗೆ ನಾನು ಯಾವ ತರ ಕ್ಲಾರಿಟಿ ಪಡಿಬಹುದು ಅಂತ ಕೇಳಿದಾಗ ಅವ್ರ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಜೀವನದ ಸಂಪೂರ್ಣ ಆಟ ಏನಂದ್ರೆ ನಾವ್ ಏನೇ ಮಾಡಿದ್ರು ಅದ್ರಲ್ಲಿ ಒಂದು ಸ್ಪಷ್ಟತೆ ಅಂದ್ರೆ ಒಂದು ಕ್ಲಾರಿಟಿ, ಕ್ಲಿಯರ್ ಪಿಕ್ಚರ್ ಅನ್ನ ಅದನ್ನ ಹುಡ್ಕೋದು ಅಂದ್ರೆ ಅನ್ವೇಷಣೆ ಮಾಡೋದು. ಇದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಒಂದು ಸಲ ನೀವು ಏನು ಮಾಡ್ತಾ ಇದ್ದೀರಿ ಎಂಬುದರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು ಅಂದ್ರೆ ನಾವ್ ಏನೇ ಒಂದು ಕೆಲಸ ಕಾರ್ಯ ಮಾಡ್ತೀವಿ ಅಂದ್ರೆ ಅದೊಂದು ಕನ್ಫ್ಯೂಷನ್ ಅಲ್ಲಿ ಇಟ್ಕೊಂಡು ಮಾಡೋದಕ್ಕಿಂತ ಒಂದು ಕ್ಲಾರಿಟಿ ಇಟ್ಕೊಂಡು ಇದನ್ನ ಮಾಡೋದ್ರಿಂದ ಹೀಗಾಗುತ್ತೆ, ಇದ್ರ ರಿಸಲ್ಟ್ ಹೀಗಿರುತ್ತೆ ಅಂತ ಒಂದು ಕ್ಲಿಯರ್ ಪಿಕ್ಚರ್ ತಗೊಂಡು ನಾವು ಕೆಲಸ ಮಾಡ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದಾರೆ. ನೀವು ಅದೇ ವಿಷಯದಲ್ಲಿ ಕಾರ್ಯವನ್ನ ಮುಂದುವರಿಸಬೇಕು. ಆ ವಿಷಯವೇ ನಿಮ್ಮನ್ನ ನಿಮ್ಮ ಜೀವನದ ಅತ್ಯುನ್ನತ ಉದ್ದೇಶದ ಕಡೆಗೆ ಕರ್ಕೊಂಡೋಗುತ್ತೆ. ಅಂದ್ರೆ ಅದೇ ಡೀಪ್ ಆಗಿ ನೀವೇನ್ ಕೆಲಸ ಕಾರ್ಯ ಮಾಡ್ತಿದ್ರೆ ಅದನ್ನೇ ಒಂದ್ ಸ್ವಲ್ಪ ಡೀಪ್ ಆಗಿ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇದಾರೆ. ಮತ್ತೆ ಅವ್ರು ಸ್ವಾತಿ ಕೇಳ್ತಾ ಇದಾರೆ, ಭೌತಿಕ ಮತ್ತು ಆಧ್ಯಾತ್ಮಿಕ ಜೀವನಗಳಲ್ಲಿ ಹೇಗೆ ಒಂದು ಬ್ಯಾಲೆನ್ಸ್, ಒಂದು ಸಮತೋಲನ ಹೇಗೆ ನಾವು ಕಾಪಾಡ್ಕೋಬೇಕು. ಅದಕ್ಕೆ ಬಾಬಾಜಿ ಅವರು ಸಮತೋಲನ ಕಾಯ್ದುಕೊಳ್ಳುವ ಅಗತ್ಯನೇ ಇಲ್ಲ, ಅದರ ನೆಸೆಸಿಟಿ ಇಲ್ಲ. ಯಾಕೆ ಅಂದ್ರೆ ಈ ಮತ್ತೆ ಭೂಮಿ ಮತ್ತೆ ಆಕಾಶದ ಉದಾಹರಣೆ ಕೊಡ್ತಾ ಇದ್ದಾರೆ. ಈ ಭೂಮಿ ಮತ್ತೆ ಆಕಾಶವನ್ನ ನಾವು ಬ್ಯಾಲೆನ್ಸ್ ಮಾಡೋದಿಕ್ಕೆ ಪ್ರಯತ್ನ ಮಾಡ್ತಾ ಇದೀವ? ಇಲ್ಲ ತಾನೆ, ನೀನು ಮಾಡಲಾರೆ. ಯಾಕೆ ಅಂದ್ರೆ ಆ ಚೈತನ್ಯಗಳು ತಮ್ಮ ತಮ್ಮ ಕೇರ್, ತಮ್ಮ ತಮ್ಮ ಕಾಳಜಿಯನ್ನ ಆ ಚೈತನ್ಯಗಳ ನೋಡ್ಕೊಳ್ತಾ ಇದೆ. ಅಂದ್ರೆ ಭೂಮಿ ತನ್ನ ಒಂದು ಸುರಕ್ಷತೆ, ತನ್ನ ಒಂದು ಕೇರನ್ನ ಭೂಮಿನೇ ನೋಡ್ಕೊಳ್ತಾ ಇದೆ. ಆಕಾಶ ಕೂಡ ತನ್ನ ಒಂದು ಕಾಳಜಿಯನ್ನ ಅದು ತಾನೇ ನೋಡ್ಕೊಳ್ತಾ ಇದೆ. ಹಾಗಾಗಿ ಅದನ್ನ ನಾವು ನೋಡ್ಕೊಳಕ್ ಬೇಕಾಗಿಲ್ಲ. ಅದೇ ರೀತಿಯಲ್ಲಿ ಭೌತಿಕ ಜೀವನ ಕೂಡ ಅಂದ್ರೆ ಈಗೇನ್ ಮೆಟೀರಿಯಲ್ ಲೈಫ್ ಅಲ್ಲಿ ನಾವು ಮೆಟೀರಿಯಲ್ ಲೈಫ್ ಅಲ್ಲಿ ನಡೀತಿದೀವಿ, ಈ ಲೈಫ್ ಕೂಡ ಅದ್ರ ಕಾಳಜಿ ಅದು ನೋಡ್ಕೊಳ್ತಾ ಇದೆ. ಹಾಗೆ ಸ್ಪಿರಿಚುವಲ್ ಜೀವನ ಅಂದ್ರೆ ಆಧ್ಯಾತ್ಮಿಕ ಜೀವನ ಅದು ಕೂಡ ಅದರ ಕೇರನ್ನ ಅದು ಕೂಡ ತೆಗೆದುಕೊಳ್ತಾ ಇದೆ. ಅವುಗಳನ್ನ ಡಿಫ್ರೆನ್ಶಿಯೇಟ್ ಮಾಡದ್ ಬೇಡ. ಯಾಕೆ ಅಂದ್ರೆ ಅವು ಬೇರೆ ಬೇರೆನೆ ಅಲ್ಲ. ಒಬ್ಬ ಯೋಗಿಗೆ ಎಲ್ಲವೂ ಆಧ್ಯಾತ್ಮಿಕತೆಯೇ. ನೀವು ಮಾಡುವ ಅಥವಾ ನಿರ್ವಹಿಸುವ ಪ್ರತಿಯೊಂದು ಕಾರ್ಯದಿಂದ ಕೂಡ ನಿಮ್ಮ ಪ್ರಜ್ಞೆಯು ವಿಸ್ತಾರಗೊಳ್ಳುವ ಕಾರಣದಿಂದ ಆಧ್ಯಾತ್ಮಿಕವಾಗುತ್ತದೆ. ಜೀವನದಲ್ಲಿ ಮತ್ತು ವಿವಿಧ ಪಾತ್ರಗಳಲ್ಲಿ ನೀವು ಪಡೆದ ಅನುಭವವನ್ನ ಬೇರೆಯವರ ಜೊತೆಗೆ ಹಂಚಿಕೊಳ್ಳುವ ಮುಖಾಂತರ ನಿಮ್ಮ ಜ್ಞಾನದ ಹಸಿವನ್ನ ತೀರಿಸಿಕೊಳ್ಳಿ. ಅಂದ್ರೆ ಯಾವ ತರಹದಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ನಾವು ಎಷ್ಟು ಕಳೆದ ಒಂದು ಲೈಫ್ ಟೈಮ್ ಅಲ್ಲೆಲ್ಲ ಜನ್ಮ ಜನ್ಮಾಂತರದಿಂದ ಹುಟ್ಟಿ ಬದುಕಿ ಬಾಳಿ ಅಲ್ಲೆಲ್ಲ ಎಷ್ಟೊಂದು ಅನುಭವಗಳನ್ನ ನಾಲೆಡ್ಜ್ ಅನ್ನ ತಗೊಂಡ್ಬಂದಿರ್ತೀವಲ್ವಾ, ಅದನ್ನ ಈಗ ಧ್ಯಾನದಲ್ಲಿ ಇಟ್ಕೊಂಡು ಅದನ್ನೆಲ್ಲ ತಿಳ್ಕೊಂಡಾಗ ಅದನ್ನ ಬೇರೆಯವ್ರಿಗೆ ಹಂಚಿ ಆ ಅನುಭವ ಆ ಜ್ಞಾನವನ್ನ ಬೇರೆಯವ್ರ ಜೊತೆಗೆ ಹಂಚಿಕೊಳ್ಳಿ. ಅದೇ ತರ ಮಾಡ್ತಾ ನಿಮ್ಮ ಜ್ಞಾನದ ಹಸಿವನ್ನ ತೀರಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಗ ಸ್ವಾತಿ ಕೂಡ ಇದೆಲ್ಲ ಇಷ್ಟೊಂದು ಸ್ಪಷ್ಟತೆಯನ್ನ ನೀಡಿದಕ್ಕೆ ಡೀಪ್ ಆಗಿ ನಿಮ್ಗೆ ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಆಲಿಶಾ ನೇತಾಲ್ಕರ್ ಗೋವಾ ಅನ್ನೋರು ಕ್ವಶನ್ ಕೇಳ್ತಾ ಇದ್ದಾರೆ, ನಾನು ನನ್ನ ಮಾನಸಿಕ ಕಾಯಿಲೆ, ಗೀಳು, ಖಿನ್ನತೆ, ಆತಂಕ ಹೇಗೆ ಅಂದ್ರೆ ಅವರು ಒಂದು ಡಿಪ್ರೆಷನ್ ಗೆ ಸಂಬಂಧಪಟ್ಟಾಗಿ ಕ್ವಶನ್ ಕೇಳ್ತಾ ಇದ್ದಾರೆ. ಅವರು ಡಿಪ್ರೆಷನ್ ಯಾಕೆ ಹೋಗಿರ್ತಾರೆ ಅಂದ್ರೆ ಅವರು ಒಬ್ಬ ಗತಕಾಲದ ಒಂದು ಪ್ರೇಮಿ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಇಷ್ಟಪಟ್ಟಿರ್ತಾರೆ. ಅಲ್ಲಿ ಒಂದು ಲವ್ ಫೇಲ್ಯೂರ್ ಕೂಡ ಆಗಿರುತ್ತೆ. ಅದನ್ನ ಮರೆಯೋದಿಕ್ಕೆ ಕೂಡ ಆಗ್ತಾ ಇರಲ್ಲ. ಅದಕ್ಕೆ ಸಂಬಂಧಪಟ್ಟಾಗೆ ಆ ಸಂಬಂಧದಿಂದ ನಾನು ಹೇಗೆ ಹೊರಗ್ ಬರ್ಲಿ ಅಥವಾ ಅಂದ್ರೆ ಆ ಒಂದು ನೆನಪುಗಳಿಂದ ಹೇಗ್ ಹೊರಗ್ ಬರ್ಲಿ ಮತ್ತೆ ನನ್ನ ಜೀವನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ಲಿ, ಇದು ನನಗೆ ತುಂಬಾ ಒದ್ದಾಟ ಆಗ್ತಾ ಇದೆ ಅಂತ ತಿಳಿಸ್ತಾರೆ. ಆಗ ಬಾಬಾಜಿ ಹೇಳ್ತಾರೆ, ಅಂದ ಹಾಗೆ ನಿನಗೆ ಯಾವುದೇ ದೈಹಿಕ ಕಾಯಿಲೆ ಇಲ್ಲ. ದೈಹಿಕ ಕಾಯಿಲೆ ಇಲ್ಲವೇ?
ಆವಾಗ ಮತ್ತೆ ಅವ್ರು ಕೇಳ್ತಾರೆ, ಹೌದು ನಿನಗ್ ದೈಹಿಕ ಕಾಯಿಲೆ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟ ಕಾಯಿಲೆ ನಿನಗಿಲ್ಲ, ಎಲ್ಲವೂ ಕೂಡ ಮನೋರೋಗದಿಂದ ಉಂಟಾಗುತ್ತಿದೆ. ಅಂದ್ರೆ ನಾವು ಮನಸ್ಸಿಗೆ ಏನ್ ಹಚ್ಕೊಂಡಿರ್ತೀವಿ, ಈ ಅಟ್ ಪ್ರೆಸೆಂಟ್ ಈಗ ನಮ್ಗೆ ನಿಮ್ಗೆ ಎಲ್ಲರಿಗೂ ಕೂಡ ಇದು ಸಂಬಂಧಪಟ್ಟಿದೆ. ಅಂದ್ರೆ ಮನಸ್ಸಿಗೆ ನಾವ್ ಏನ್ ಹಚ್ಕೊಂಡು ಕೊರಗ್ತಾ ಇರ್ತೀವಿ, ಆ ಮನೋರೋಗದಿಂದಾನೇ ನಮ್ಗೆ ಎಷ್ಟೊಂದು ದೈಹಿಕ ಕಾಯಿಲೆಗಳು ಹೊರಗ್ ಬರ್ತಾ ಇರುತ್ತೆ ಅಲ್ವಾ. ಇವ್ರು ಅದನ್ನ ಹೇಳ್ತಾ ಇದ್ರೆ, ನೀನು ಆತರ ಮನಸ್ಸಿಗೆ ಹಚ್ಕೊಂಡು ಆ ಗತಕಾಲದ ಪ್ರೇಮಿಯ ನೆನಪಲ್ಲೇ ಇರೋದ್ರಿಂದ ಆ ಮನೋರೋಗದ ಫಲವಾಗಿ ನಿನಗೆ ದೈಹಿಕ ಕಾಯಿಲೆ ಬರ್ತಾ ಇದೆ ಅಷ್ಟೇ. ಆದ್ರೆ ಅದಕ್ಕೆಲ್ಲ ಕಾರಣ, ಮೂಲ ಕಾರಣ ಮನೋರೋಗ ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ನೀನು ಈ ಜೀವನದಲ್ಲಿ ಈ ರೀತಿಯ ಅನುಭವದ ಆಕರ್ಷಣೆಗೆ ಒಳಗಾಗಿ ನೀನ್ ಈ ತರ ಒದ್ದಾಡ್ತಾ ಇದೀಯ, ಅದನ್ನ ಬಿಟ್ಬಿಡು. ಆ ಒಂದು ಚೇತನವನ್ನ ಬಿಟ್ಬಿಟ್ಟು ಹಳೆಯ ಅಂದ್ರೆ ಓಲ್ಡ್ ಎನರ್ಜಿಸ್ ಏನಿರುತ್ತೆ ಆ ಹಳೆಯ ಚೈತನ್ಯವನ್ನ ಬಿಟ್ಬಿಟ್ಟು, ಏನದು ಹೋಗಿದೆ ಆಗಿದೆ ಮುಗ್ದಿದೆ ಅದನ್ನ ಬಿಟ್ಬಿಟ್ಟು ಹಾಗೆ ನಿನ್ನ ಮುಂದಿನ ಜೀವನವನ್ನ ನೋಡ್ಕೊ ಅಂತ ಅವರು ತಿಳಿಸ್ತಾ ಇದ್ದಾರೆ. ಹಾಗೆ ಆ ಆತ್ಮಕ್ಕೂ ಕೂಡ ಯಾರು ನಿನ್ನ ಜೀವನದಲ್ಲಿ ಬಂದು ಹೋದ್ರು ಅವ್ರಿಗೂ ಕೂಡ ಒಂದು ಗ್ರಾಟಿಟ್ಯೂಡ್ ಅನ್ನ ತಿಳಿಸ್ಬಿಟ್ಟು, ನೀನು ನೆಕ್ಸ್ಟ್ ನಿನ್ನ ಜೀವನದಲ್ಲಿ ಒಂದು ಸರಿಯಾದ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಂಡು ನಿನ್ನ ಗಾಯವನ್ನ ವಾಸಿ ಮಾಡಿಕೊಳ್ಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೊಸ ಜೀವನವನ್ನ ಸ್ವಾಗತದಿಂದ ಕಾಣು, ಆಗ ನಿನ್ನ ಒಂದು ಈ ಏನೋ ಒಂದು ಅಸ್ತವ್ಯಸ್ತತೆ ಅಂದ್ರೆ ಏನೊಂದು ರೋಗ ಇದೆ, ನಿನ್ನ ಮನೋರೋಗ ಆಗಿರ್ಬೋದು, ಅದೆಲ್ಲ ತೊಂದರೆಗಳೇನಿದೆ ಅದೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆಲಿಶ್ ಅವ್ರು ಮತ್ತೆ ಕೇಳ್ತಾರೆ, ನಾನು ನನ್ನಷ್ಟಕ್ಕೆ ಇದನ್ನ ಪುನಃ ಜ್ಞಾಪಿಸ್ಕೊಳ್ತಾ ಇರ್ತೀನಿ, ಅಂದ್ರೆ ನೀವ್ ಏನ್ ಹೇಳ್ತಾ ಇದೀರ ಅದನ್ನ ಮತ್ತೆ ಮತ್ತೆ ನಾನು ಅದನ್ನ ನೆನೆಸ್ಕೊಂಡು ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಬಾಬಾಜಿ ಕೇಳ್ತಾರೆ, ನೀನು ಒಂದು ಫಿಲ್ಮ್ ನೋಡ್ತಾ ಇರ್ತೀಯ, ಆ ಫಿಲ್ಮ್ ಮುಗಿದ್ಮೇಲೆ ಮತ್ತೆ ಅಳ್ತಾ ಕುತ್ಕೊಂತೀಯ ಆ ಫಿಲ್ಮ್ ನೆನ್ಸ್ಕೊಂಡು ಅಂತ ಕೇಳ್ತಾರೆ. ಅವಾಗ ಅವರು ನಕ್ಕಂತ ಇಲ್ಲ ಅಂತ ಹೇಳಿ, ಅದು ಸಹಜ ಅಲ್ವಾ, ಫಿಲ್ಮ್ ನೋಡ್ಬೇಕಾದ್ರೆ ಮಾತ್ರ ಅದ್ರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ನಾವು ಅದ್ರಲ್ಲಿ ಏನೇ ಒಂದು ಸರಿ ಇರ್ಲಿ ತಪ್ಪಿರ್ಲಿ ಅಥವಾ ಎಮೋಷನಲ್ ಇರ್ಲಿ ಅದೆಲ್ಲದಕ್ಕೂ ನಾವು ರಿಯಾಕ್ಟ್ ಮಾಡ್ತಾ ಅಳೋದು ನಗೋದು ಮಾಡ್ತಾ ಇರ್ತೀವಲ್ಲ, ಫಿಲ್ಮ್ ಮುಗಿದ್ಮೇಲೆ ಮತ್ತೆ ಅದ್ರ ಕಡೆ ಗಮನ ಹಾಕೊಳಲ್ಲ. ಅದೇ ತರಹದಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಬಾಬಾಜಿ ಉದಾಹರಣೆ ಕೊಟ್ಟು, ನಿನ್ನ ಜೀವನ ಅನ್ನೋದು ಅದು ಮುಗಿದೋಗಿದೆ, ಆ ತರ ಏನ್ ನೆಗೆಟಿವ್ ರೋಲ್ ಅದ್ ಬಂದು ಹೋಗಿದೆ, ಅದು ಮುಗ್ದೋಗಿದೆ. ಅದನ್ನ ನೆನೆಸ್ಕೊಂಡು ಈಗ ಪ್ರೆಸೆಂಟ್ ಅಲ್ಲಿ ಮತ್ತೆ ನೀನ್ ಅಳೋದು ಒದ್ದಾಡೋದು, ಅದು ಈ ತರದಲ್ಲಿ ಅದು ಒಂದು ಉದಾಹರಣೆ ಕೊಟ್ಟು ಈ ತರ ಇದಕ್ಕೆ ಸಂಬಂಧಪಟ್ಟಂಗೆ ಸಮಾನವಾಗುತ್ತೆ. ನೀನ್ ಒಂದ್ ಫಿಲ್ಮ್ ಮುಗಿದ್ಮೇಲೆ ಹೆಂಗೆ ಅಳ್ತೀಯೋ ಇಲ್ವೋ ಅದೇ ತರದಲ್ಲಿ ಅದನ್ನ ನೆನ್ಸ್ಕೊಂಡು ನೀನ್ ಯಾಕೆ ಅಳ್ತೀಯ ಅಂತ ಹೇಳ್ತಾರೆ. ಹಾಗಾದರೆ ಈಗ ಯಾಕೆ ಅಳುತ್ತಿದ್ದೀಯಾ, ಹೊಸದನ್ನು ನೋಡಲು ಸಿದ್ಧಳಾಗು ಅಂತ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಭಾರ್ಗವ ರೆಡ್ಡಿ, ಆಂಧ್ರ ಪ್ರದೇಶ. ಇವರು ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ, ಕಳೆದ 1 ತಿಂಗಳಿಂದ ನನ್ನ ದೇಹಕ್ಕೆ ನನ್ಗೆ ಆಹಾರದ ಅವಶ್ಯಕತೆನೇ ಇಲ್ಲ, ಅಂದ್ರೆ 1 ತಿಂಗಳಿಂದ ಕೂಡ ಆತನಿಗೆ ಹಸಿವಾಗ್ತಾ ಇಲ್ಲ, ಜಾಸ್ತಿ ಊಟನೂ ಮಾಡ್ಬೇಕಂತ ಅನಿಸ್ತಾನೆ ಇಲ್ಲ ನನಗೆ, ಯಾಕೆ ಈ ತರ ಆಗ್ತಾ ಇದೆ ಅಂತ ಕೇಳ್ತಾರೆ. ಅಂದ್ರೆ ಹಸಿವಿನೇ ಆಗ್ತಾನೆ ಇಲ್ಲ, ಅವ್ರಿಗೆ ಆಹಾರದ ಅವಶ್ಯಕತೆ ಕಾಣಿಸ್ತಾನೂ ಇಲ್ಲ. ಆಗ ಬಾಬಾ ಹೇಳ್ತಾರೆ, ನಿನ್ನ ಆತ್ಮವು ಬೇರೆ ಒಂದು ಸ್ತರದಲ್ಲಿ ಕಠಿಣವಾದ ಕಾರ್ಯ ಮಾಡ್ತಾ ಇದೆ, ಅಂದ್ರೆ ಬೇರೆ ಬೇರೆ ಒಂದು ಡೈಮೆನ್ಷನ್ ಅಲ್ಲಿ ಒಂದು ತುಂಬಾನೇ ಒಂದು ಟಫ್ ಆಗಿರೋ ಒಂದು ಕೆಲಸವನ್ನ ಮಾಡ್ತಾ ಇದೆ. ಇದು ಭೌತಿಕ ಮಟ್ಟದ ಮೇಲೆ ಕಡಿಮೆ ಪ್ರಜ್ಞೆಯನ್ನ ಹೊಂದಿದೆ, ಅಂದ್ರೆ ಈ ಭೌತಿಕ ಶರೀರದ ಕಡೆಗೆ ಗಮನ ಇದೆಯಲ್ಲ, ಆ ಪ್ರಜ್ಞೆ ಅನ್ನೋದು ಇಲ್ಲಿ ಇರಲ್ಲ. ಅವಾಗ ಅಲ್ಲಿ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಸಂಪೂರ್ಣ ಗಮನ ಅಲ್ಲಿರುತ್ತೆ, ಅಂದ್ರೆ ಬೇರೆ ಡೈಮೆನ್ಷನ್ ಅಲ್ಲಿ, ಅಂದ್ರೆ ಆತ್ಮ ಸ್ವರೂಪದಲ್ಲಿ ಅಲ್ಲಿ ಕಾರ್ಯ ಆತ ಮಾಡ್ತಾ ಇದ್ದಾನೆ. ಇಲ್ಲಿ ಹಾಗಾಗಿ ನಿನ್ನ ಭೌತಿಕ ಶರೀರದ ಕಡೆಗೆ ಅಂದ್ರೆ ಆಹಾರ ಅದಕ್ಕೆ ಸಂಬಂಧಪಟ್ಟಾಗಿ ನಿನ್ಗೆ ಗಮನ ಇಲ್ಲದೆ ಇರೋದ್ರಿಂದ ಇಲ್ಲಿ ನಿನ್ಗೆ ಹಸಿವು ಅನ್ನೋದು ಕಾಣಿಸ್ತಾ ಇಲ್ಲ. ನಿನ್ನ ಭೌತಿಕ ಶರೀರವು ನಿನ್ನ ಸೂಕ್ಷ್ಮ ಕಲಿಕೆಯನ್ನ ಬೆಂಬಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ, ಅಂದ್ರೆ ಈ ಭೌತಿಕ ಶರೀರ ಕೂಡ ಅಲ್ಲಿಗೆ ಸಪೋರ್ಟ್ ಮಾಡ್ತಾ ಇದೆ. ನಿನ್ನ ಆತ್ಮ ಏನಲ್ಲಿ ಬೇರೆ ಒಂದು ಡೈಮೆನ್ಷನ್ ಅಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇದೆ, ಅದಕ್ಕೆ ಸಪೋರ್ಟ್ ಮಾಡೋದ್ರಿಂದ ನಿನಗಿದ್ ಗೊತ್ತಾಗ್ತಾ ಇಲ್ಲ ಊಟದ ಬಗ್ಗೆ ಆಹಾರದ ಬಗ್ಗೆ. ನಿನ್ನ ಪ್ರಜ್ಞೆ ಯಾವಾಗ ನಿನ್ನ ಫುಲ್ಲು ಕಾನ್ಶಿಯಸ್ನೆಸ್ ಒಂದು ಪ್ರಜ್ಞೆ ಅನ್ನೋದು ಕಂಪ್ಲೀಟ್ ಆಗಿ ಬರುತ್ತೆ, ಅಂದ್ರೆ ಈ ಕಡೆ ದೇಹದ ಕಡೆಗೆ, ಆಗ ನಿನಗೆ ಹಸಿವು ಅನ್ನೋದು ಆಗುತ್ತೆ. ಆಗ ಸಂಪೂರ್ಣವಾಗಿ ನಿನಗೆ ನೀನೇ ಆಹಾರವನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಹಸಿವು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ಬಾಬಾಜಿಗೆ ಅವರು ಧನ್ಯವಾದಗಳನ್ನ ತಿಳಿಸ್ತಾರೆ. ನೆಕ್ಸ್ಟ್ ಶುಭಂ ತ್ರಿಪಾಠಿ ಅನ್ನೋರು ಪಾಟ್ನಾ. ಇವರು ಏನ್ ಪ್ರಶ್ನೆ ಕೇಳ್ತಾರೆ, ನಾನು ದಿನಾನು ಕೂಡ 30 ನಿಮಿಷ ಧ್ಯಾನ ಮಾಡ್ತಾ ಇರ್ತೀನಿ, ಅಂದ್ರೆ 1/2 hour ಧ್ಯಾನ ಮಾಡ್ತಾ ಇದ್ದೀನಿ. ಆದ್ರೆ ಧ್ಯಾನದ ನಂತರ ನಂಗೆ ಎಷ್ಟೋ ಭಾಗದಲ್ಲಿ ಪೈನ್ ಆಗುತ್ತೆ, ನೋವುಗಳಾಗ್ತಾ ಇರುತ್ತೆ, ನನ್ಗೆ ಅದರಿಂದ ತುಂಬಾನೇ ಒಂಥರ ಅಸ್ತವ್ಯಸ್ತತೆ ಅನ್ಸುತ್ತೆ. ನಾನು ಏನ್ ಮಾಡ್ಬೇಕು, ನನ್ಗೆ ಇದನ್ನ ಧ್ಯಾನ ಮಾಡೋದನ್ನ ನಿಲ್ಲಿಸಿದಾಗ ಆ ನೋವಿನ ಅನುಭವ ನನಗೆ ಆಗೋದಿಲ್ಲ. ಆಧ್ಯಾತ್ಮಿಕತೆಗೆ ಹೋಗೋದಕ್ಕೆ ಸಂಬಂಧಪಟ್ಟಾಗೆ ನನಗೆ ಬೇಡ ಅನ್ಸ್ಬಿಟ್ಟಿದೆ ಅಂತ, ಅದಕ್ಕೆ ಸಂಬಂಧಪಟ್ಟಾಗ ಮಾರ್ಗದರ್ಶನ ಕೊಡಿ ಅಂತ ಕೇಳ್ತಾರೆ. ತುಂಬಾ ವಂಡರ್ಫುಲ್ ಆದ ಒಂದು ಉದಾಹರಣೆ ಕೊಡ್ತಾರೆ ಇಲ್ಲಿ ಬಾಬಾಜಿ ಆಕೆಗೆ.
ಒಬ್ಬ ಮಹಿಳೆ ತನ್ನ ಮಗುವನ್ನ 9 ತಿಂಗಳವರೆಗೆ ತನ್ನ ಗರ್ಭದಲ್ಲಿ ಹೊರ್ತಾಳೆ ಅಲ್ವಾ. ಎಲ್ಲ ಪ್ರತಿಯೊಂದು ಹೆಣ್ಣು ಕೂಡ ನಾವುಗಳು ಆ ಒಂದು ಮಗುವನ್ನ ಹೊರಬೇಕಾದ್ರೆ ಹೇಗೆ 9 ತಿಂಗಳು ಹೊರ್ತಾ ಇರ್ತೀವಲ್ಲ, ಆ ಕಾಲಾವಧಿಯಲ್ಲಿ ಆಕೆ ಕೂಡ ಎಷ್ಟು ನೋವನ್ನ ಅನುಭವಿಸ್ತಾ ಇರ್ತಾಳಲ್ವಾ, ಪ್ರೆಗ್ನೆಂಟ್ ಲೇಡಿ ಕೂಡ. ಆ ತರಹದ ಅಸ್ತವ್ಯಸ್ತದ ಅಷ್ಟೆಲ್ಲಾ ಇದ್ದು ಕೂಡ ಏನೆಲ್ಲ ಆಗ್ತಾ ಇರುತ್ತೆ, ವಾಮಿಟ್ ಇಂದ ಹಿಡ್ದು, ಒಂದು ಸುಸ್ತಿಂದ ಹಿಡ್ದು, ಎದ್ದೋಳಕ್ಕಾಗಲ್ಲ, ಕೂರೋದಿಕ್ಕಾಗಲ್ಲ, ಮಲಗೋದಿಕ್ಕಾಗಲ್ಲ, ಓಡಾಡೋದಕ್ಕೂ ಕಷ್ಟ ಆಗ್ತಾ ಇರುತ್ತೆ. ಎಷ್ಟೆಲ್ಲಾ ಟ್ರಬಲ್ಸ್ ಇರುತ್ತೆ ಅಲ್ವಾ ಒಂದು ಪ್ರೆಗ್ನೆಂಟ್ ಇದ್ದಾಗ. ಅಲ್ಲಿ ಉದಾಹರಣೆ ಆತರ ಕೊಡ್ತಾ ಇದ್ದಾರೆ. ಆದ್ರೆ ಅದು ಹೊಸ ಒಂದು ಚೈತನ್ಯದ ಬರುವಿಕೆಗಾಗಿ ಅದೆಲ್ಲಾ ನಡೀತಾ ಇರುತ್ತೆ, ಅದನ್ನೆಲ್ಲ ಸಹಿಸ್ಕೊಂಡಿರ್ತಾಳೆ. ಅದು ಅಸಾಮಾನ್ಯವಾದ ತಾಳ್ಮೆಯಿಂದ ಅವಳು ಸಹಿಸ್ಕೊಂಡಿರ್ತಾಳೆ. ಎಷ್ಟು ಪ್ರಮಾಣದ ನೋವನ್ನ ಆಕೆ ಅನುಭವಿಸ್ತಾ ಇರ್ತಾಳೆ ಅನ್ನೋದು ಆಕೆಗೆ ಮಾತ್ರ ಗೊತ್ತು. ಅದೇ ತರಹದಲ್ಲಿ ಹೊಸ ಚೈತನ್ಯ ಬೆಳೆಯೋದಿಕ್ಕೆ ಇಷ್ಟೆಲ್ಲ ಕಷ್ಟ ಪಡ್ಬೇಕಾಗುತ್ತಲ್ವಾ. ಅಷ್ಟೆಲ್ಲಾ ಆಗಿ 9 ತಿಂಗಳಾದ್ಮೇಲೆ ಆ ನೋವನ್ನೆಲ್ಲ ಅನುಭವಿಸಿ ಅವಳು ಆ ಮಗುವನ್ನ ಹೇರ್ತಾಳೆ. ಇದು ಕೂಡ ಧ್ಯಾನಕ್ಕೆ ಅನ್ವಯಿಸುತ್ತೆ ಅಂತ ತಿಳಿಸ್ತಿದ್ದಾರೆ. ಯಾವ ತರದಲ್ಲಿ, ನೀನು ಯಾವಾಗ ಧ್ಯಾನ ಮಾಡ್ತೀಯೋ ನೀವು ನಿಮ್ಮ ದೈಹಿಕ ವ್ಯವಸ್ಥೆಯಲ್ಲಿ ಹೊಸ ಚೈತನ್ಯವನ್ನ ಪಡೆಯುತ್ತೀರಿ. ಅಂದ್ರೆ ನಾವು ಧ್ಯಾನ ಮಾಡ್ತಾ ಕುತ್ಕೊಂಡಾಗ ಆ ನೋವುಗಳು ಯಾಕೆ ಬರುತ್ತೆ ಅಂದ್ರೆ ಹೊಸದೊಂದು ಚೈತನ್ಯ ಶಕ್ತಿ, ಅಂದ್ರೆ ಒಂದು ಒಳ್ಳೆ ಎನರ್ಜಿ ಬರ್ತಾ ಇರುತ್ತೆ ಅಲ್ವಾ. ಆ ಎನರ್ಜಿ ಬರ್ತಾ ಇರ್ಬೇಕಾದ್ರೆ ಆ ಚೈತನ್ಯವು ನಿಮ್ಮ ದೇಹದ ಬೇರೆ ನಮ್ಮ ದೇಹದ ಆ ಹೊಸ ಚೈತನ್ಯ ಬರ್ಬೇಕಾದ್ರೆ ದೇಹದಲ್ಲಿ ಏನಾದ್ರು ಗಲೀಜು ಅಥವಾ ಏನೇ ಪೇಯ್ನು ನೋವು ಏನಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗ್ದಾಕ್ಬೇಕು. ಈ ಮನೇಲಿ ಆಗಿರ್ತಾನೆ ಅದೆಲ್ಲ, ಮನೇಲಿ ಏನಾದ್ರು ಒಂದ್ ಒಳ್ಳೇದಾಗ್ಬೇಕು, ಒಂದ್ ಒಳ್ಳೆ ಕಾರ್ಯ ಕಟ್ಲಿ ಅಥವಾ ಮನೆ ಏನಾದ್ರು ಇದು ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ಅದೆಲ್ಲ ಮಾಡ್ಕೊಂಡೆ ತಾನೇ ನಾವು ಮಾಡೋದು. ಅದೇ ತರದಲ್ಲಿ ನಮ್ಮ ದೇಹದ ಕ್ಲೀನಿಂಗ್ ಪ್ರೋಸೆಸ್ ನಡೆಯುತ್ತೆ ಆ ಟೈಮ್ ಅಲ್ಲಿ. ಆ ಕ್ಲೀನಿಂಗ್ ಪ್ರೋಸೆಸ್ ನಡಿಬೇಕಾದ್ರೆ ಸಹಜವಾಗಿ ನೋವುಗಳು ಅಂದ್ರೆ ಪೇಯ್ನ್ಗಳು ಆಗ್ತಾ ಇರುತ್ತೆ. ಆಗ ಅದರ ಶುದ್ಧೀಕರಣ ನಡೀತಾ ಇರುತ್ತಲ್ಲ, ಆ ನೋವನ್ನ ಅನುಭವಿಸುವ ತಾಳ್ಮೆ ನಿಮಗೆ ಇರ್ಲಿ, ಆಗ ನಿರಾಳವಾಗ್ತೀರಿ. ನೋವು ಆಗ್ತಾ ಇದೆ, ನಾನ್ ಧ್ಯಾನ ಮಾಡಲ್ಲ, ನನ್ ಕೈ ಧ್ಯಾನ ಮಾಡಕ್ ಆಗ್ತಾ ಇಲ್ಲ ಅಂತ ಬಿಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆಗ ಶುಭಂ ಅವರು ಹಾಗೆ ಆಗ್ಲಿ ಬಾಬಾಜಿ ಅಂತ. ನೆಕ್ಸ್ಟ್ ರಾಧಿಕಾ ಅನ್ನೋರು ನವದೆಹಲಿ ಅವರು ಇವ್ರಿಗೆ ಪಲ್ಲವಿ ಮೇಡಮ್ಗೆ ಹೇಳ್ತಾ ಇದ್ದಾರೆ, ಅಕ್ಕ ನೀವು ಒಂದು ವಿಶೇಷ ಘಟನೆ ಬಗ್ಗೆ ಹೇಳಿದ್ರಿ, ಅದ್ರಲ್ಲಿ ಬಾಬಾಜಿಯವರು ಕೈಲಾಸಕ್ಕೆ ಹೊರಡ್ತಾರೆ. ಅಂದ್ರೆ ಲಾಸ್ಟ್ ಅಲ್ಲಿ ಅವ್ರು ಬಾಬಾಜಿಯವರಲ್ಲಿ ಒಂದು ಸಾಧನೆ ಮಾಡಿರ್ತಾರೆ ನೋಡಿ ಕೈಲಾಸದಲ್ಲಿ, ಅಲ್ಲಿ ಮರದ ಹತ್ರ ಕುತ್ಕೊಂಡು ಆ ಘಟನೆ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಯಾವ ಮರದ ಕೆಳಗೆ ಕುಳಿತು ಧ್ಯಾನ ಸಾಧನೆ ಮಾಡಿದ್ರು ಆ ಮರವು ಅವರನ್ನು ಕೆಲವು ವರ್ಷಗಳ ಕಾಲ ರಕ್ಷಣೆ ಮಾಡಿತ್ತು ನೋಡಿ ಆ ಸಾಧನೆ ಮಾಡ್ಬೇಕಾದ್ರೆ. ಅದರ ಬಗ್ಗೆ ಕನಸನ್ನ ಕಾಣ್ತಾರೆ ಅವರು. ಕೆಲವು ನಿಮಿಷಗಳ ಹಿಂದೆ ಅದನ್ನು ಹೇಗೆ ವಿವರಿಸ್ತಾ ಇದ್ದೀರೋ ಅದು ನಿಖರವಾಗಿ ಹಾಗೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆ ತರ ಹಿಮದಿಂದ ಕೂಡಿದಂತಹ ಬೆಟ್ಟಗಳು, ಮರ ಸುತ್ತುವರಿದಿತ್ತು. ಒಂದು ದೊಡ್ಡದಾದ ಶಿವ ಸ್ವರೂಪ ನೋಡ್ದೆ, ಅದು ಆ ಮರವೇ ಆಗಿತ್ತು. ಅಂದ್ರೆ ಆ ಮರವೇ ದೊಡ್ಡದಾದ ಶಿವನ ಸ್ವರೂಪ. ಅದೇ ಸಮಯದಲ್ಲಿ ಬಾಬಾಜಿ ಆ ಮರದ ಕೆಳಗೆ ಕುಳಿತಿರೋದನ್ನ ನೋಡ್ದೆ. ನನಗೆ ತುಂಬಾ ಆತ್ಮೀಯರು ಅನ್ನೋ ಸ್ವರೂಪದಲ್ಲಿ ಕಂಡೆ ಅವ್ರನ್ನ. ದಯವಿಟ್ಟು ಇದ್ರ ಮೇಲೆ ನನ್ಗೆ ಏನಕ್ಕೆ ಈ ತರ ಆಗ್ತಾ ಇದೆ ಹೇಳಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಗ ಅವರು, ನಾನು ನನ್ನ ಕನಸಿನಲ್ಲಿ ಕಂಡಂತ ಅನುಭವವನ್ನೇ ನೀವು ಈಗ ತಾನೇ ಹಂಚಿಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಆಗ ಬಾಬಾಜಿ ಹೇಳ್ತಾರೆ, ಹೌದು ನೀನು ನನ್ನ ಪುಟ್ಟ ನಾಯಕ. ರಾಧಿಕಾ ಅವ್ರಿಗೆ ಹೇಳ್ತಾ ಇದ್ದಾರೆ. ಆಗ ರಾಧಿಕಾ ಅವ್ರು ಹೇಳ್ತಾರೆ, ನನ್ನ ಮುಖಾಂತರ ಬಾಬಾಜಿ ಅವರು ನೇರವಾಗಿ ಮಾತನಾಡಿದ್ದಕ್ಕೆ ಅವಳು ಬೆರಗಾದವಳು. ಅಂದ್ರೆ ರಾಧಿಕಾ ಅವ್ರ ಹತ್ರ ಇವರು ಪಲ್ಲವಿ ಮೇಡಮ್ ಹತ್ರ ಕ್ವಶನ್ ಮಾತಾಡ್ತಾ ಕೇಳ್ತಾ ಇರ್ತಾರೆ ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡಾಗ. ಬಟ್ ಬಾಬಾಜಿ ಅವರು ಒಳಗಿಂದ ಆನ್ಸರ್ ರಾಧಿಕಾ ಅವ್ರಿಗೇನೆ ಕೊಡ್ತಾ ಇರ್ತಾರೆ. ಅವ್ರಿಗೆ ಸ್ವಲ್ಪ ಸರ್ಪ್ರೈಸ್ ಆಗುತ್ತೆ, ಸಂತೋಷ ಆಗುತ್ತೆ. ಹೌದು ನೀನು ನನ್ನ ಪುಟ್ಟ ನಾಯಕ ಅಂತ ರಾಧಿಕಾ ಅವ್ರಿಗೆ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ನಿನ್ನ ಪೂರ್ವ ಜನ್ಮದಲ್ಲಿ ನನ್ನ ಶಿಷ್ಯ ಸರಹ ಆಗಿದ್ದೆ. ನೋಡಿ ಎಷ್ಟು ಅದ್ಭುತವಾಗಿದೆ. ನೀವು ಈಗ ಲಾಸ್ಟ್ ರೀಡಿಂಗ್ ಎಲ್ಲ ಕೇಳ್ತಾ ಬಂದಿದ್ರೆ ಗೊತ್ತಾಗಿರುತ್ತೆ. ಸರಹ ಅನ್ನುವ ಒಬ್ಬ ಪ್ರಮುಖವಾದ ಶಿಷ್ಯ ನಮ್ಗೆ ಮಹಾವತಾರ್ ಬಾಬಾಜಿ ಅವ್ರಿಗೆ ಮೊದಲನೇ ಪ್ರಮುಖವಾದ ಶಿಷ್ಯ ಆಗಿರ್ತಾನೆ. ತುಂಬಾನೇ ನಂಬಿಕಸ್ಥನಾಗಿರ್ತಾನೆ ಆ ಸರಹ ಅನ್ನುವ ವ್ಯಕ್ತಿ. ಆ ಸರಹ ಅನ್ನುವ ವ್ಯಕ್ತಿಗೆ ಈ ಒಂದು ರಾಧಿಕಾ ಆಗಿ ಇಲ್ಲಿ ಪ್ರಶ್ನೆ ಕೇಳ್ತಾ ಇದಾರಲ್ಲ, ಈ ಜನ್ಮದಲ್ಲಿ ರಾಧಿಕಾ ಅವರೇ ಅಂತ ಗೊತ್ತಾಗುತ್ತೆ. ಬಾಬಾಜಿ ನಾನು ನಿಮಗೆ ತಲೆಬಾಗಿ ನಮಿಸುತ್ತೇನೆ ಅಂತ ಅವರು ತುಂಬಾ ಗ್ರಾಟಿಟ್ಯೂಡ್ ಇಂದ ಹಾಗೆ ಅವರು ಐಡೆಂಟಿಫಿಕೇಶನ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಅವರ ಆತ್ಮಕ್ಕೆ ಗೊತ್ತಾಗುತ್ತೆ. ಅದನ್ನ ಒಳ್ಳೆ ಒಂದು ಭಾವನೆ ಇಟ್ಕೊಂಡು ತುಂಬಾ ಕಣ್ಣೀರಿನೊಂದಿಗೆ ಅವರು ಅಲ್ಲಿ ಕೃತಜ್ಞತೆಯನ್ನ ತಿಳಿಸ್ತಾರೆ. ನೆಕ್ಸ್ಟ್ ಇಲ್ಲಿ ನನ್ಗೆ ತಿಳಿಸ್ತಿದ್ದಾರೆ. ನೆಕ್ಸ್ಟ್ ಇದ್ರಲ್ಲಿ ಹೆಡ್ಲೈನ್ ಅಲ್ಲಿ ಸ್ವಪ್ರಜ್ಞೆಯ ವಿಕಾಸಕ್ಕೆ ಬೀಗದ ಕೈಗಳು. ಅಂದ್ರೆ ಇಲ್ಲಿ ನಮ್ಗೆ ಮಾಸ್ಟರ್ ಪಲ್ಲವಿ ಮೇಡಮ್ ಅವರೇ ನಮ್ಗೆ ತಿಳಿಸ್ತಾ ಇರೋ ವಿಚಾರಗಳಿದು. ಸ್ವಪ್ರಜ್ಞೆಗೆ ಅಂದ್ರೆ ನಮ್ಮ ಒಂದು ಪ್ರಜ್ಞೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಒಂದು ಕಾನ್ಶಿಯಸ್ ಲೆವೆಲ್ ನಾವ್ ಯಾವ ತರದಲ್ಲಿ ಜೀವನದಲ್ಲಿ ಮುಂದುವರಿಬೇಕು ಅದಕ್ಕೆ ಸಂಬಂಧಪಟ್ಟಾಗ ಒಂದು ಕೀಲಿಕೈ ಅಂದ್ರೆ ಬೀಗ ಯಾವ ತರಹದಲ್ಲಿ ನಾವು ಮಾಡಬಹುದು.
ಫಸ್ಟ್ ಪಾಯಿಂಟ್ ಅಲ್ಲಿ 10 ನಿಮಿಷಗಳ ಚೈತನ್ಯದಾಯಕ ಉಪಹಾರ. ಅಂದ್ರೆ ಉಪಹಾರ ಮೀನ್ಸ್ ಇಲ್ಲಿ ನಾವು ಮಾಮೂಲಿ ಟಿಫನ್ ಮಾಡ್ತೀವಲ್ಲ ಅದಲ್ಲ. 10 ನಿಮಿಷ ಅಂದ್ರೆ ನಾವು ಧ್ಯಾನ ಮಾಡುದು. ಪ್ರತಿನಿತ್ಯವೂ ಕೂಡ ಅಟ್ಲೀಸ್ಟ್ 10 ನಿಮಿಷನಾದ್ರು ಮಾಡಿ. ಅದನ್ನ ಸಂಬಂಧಪಟ್ಟಂಗೆ ಇವ್ರು ಮಾಡ್ತಾ ಇರೋದು. ದೇಹವು ಕೇವಲ 5% ಚೈತನ್ಯವನ್ನು ಆಹಾರದ ಮುಖಾಂತರ ಪಡೆದುಕೊಳ್ಳುತ್ತೆ. ಅಂದ್ರೆ ನಮ್ಗೇನ್ ಊಟ ತಿಂಡಿ ಡೈಲಿ ರೋಟೀನ್ ಮಾಡ್ತಾ ಇದೀವಿ ಅಲ್ಲಿಂದ ಎನರ್ಜಿ ಪಡ್ಕೊಳ್ಳೋದು 5% ಮಾತ್ರ ಅಂತೆ. ಆದ್ರೆ ಉಳಿದ 95% ಚೈತನ್ಯ ಎಲ್ಲಿಂದ ಬರುತ್ತೆ? ಅದು ಆಳವಾದ ನಿದ್ದೆಯನ್ನು ಮಾಡ್ಬೇಕಾದ್ರೆ, ಹಾಗೆ ಧ್ಯಾನ ಮಾಡ್ಬೇಕಾದ್ರೆ ಇದ್ರಿಂದ ಬರುತ್ತೆ. ನಿದ್ದೆಯಿಂದ ಸ್ವಲ್ಪ ಬಂದ್ರೆ ಧ್ಯಾನದಿಂದ ಇನ್ನು ಜಾಸ್ತಿ ಬರುತ್ತೆ. ಹಾಗಾಗಿ ಅವ್ರು ಹೇಳ್ತಾ ಇದಾರೆ ಪ್ರತಿನಿತ್ಯ 10 ನಿಮಿಷಗಳವರೆಗೆ ಅವರು ಧ್ಯಾನಾಭ್ಯಾಸ ಮಾಡ್ತಾ ಇದ್ರಂತೆ. ಒಂದು ದಿನಾನು ಬಿಡ್ತಾ ಇರ್ಲಿಲ್ಲಂತೆ. ಪ್ರತಿನಿತ್ಯ ಅದನ್ನ ಮಾಡ್ತಾ ಬರ್ಬೇಕು. ಆಗ ಹೊಸದೊಂದು ಎನರ್ಜಿ ಬರ್ತಾ ಹೋಗುತ್ತೆ. ಅದು ಒಂದು ರೀತಿಯಲ್ಲಿ ಊಟ ತಿಂಡಿ ಹೇಗೆ ನಾವು ಮಾಡ್ತೀವಿ ಅದೇ ತರದಲ್ಲಿ ಸ್ನಾನ ಮುಗಿದ ತಕ್ಷಣ ಒಂದು 10 ನಿಮಿಷ ಧ್ಯಾನಕ್ಕೆ ಕೂತ್ಕೊಂಡ್ಬಿಡ್ಬೇಕು. ಅದು ಒಂದು ಏನದು ಕಾಸ್ಮಿಕ್ ಎನರ್ಜಿ ಅಂತಾರೆ, ವಿಶ್ವದಿಂದ ತಗೊಳ್ತೀವಲ್ಲ ಆ ಕಾಸ್ಮಿಕ್ ಎನರ್ಜಿಯ ಉಪಹಾರ, ಅದರ ಒಂದು ಟಿಫನ್ ಅನ್ನ ನಾವು ಡೈಲಿ ಮಾಡ್ತಾ ಬಂದಾಗ ಆಗ ಎನರ್ಜೆಟಿಕ್ ಆಗಿ ನಮ್ಮ ಬಾಡಿ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಆತ್ಮ ಅವಲೋಕನ. ಅಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟ ನಾವು ಅವಲೋಕನ ಮಾಡೋದು. ನಮ್ಮ ಆತ್ಮಕ್ಕೆ ಯಾವ ತರಹದಲ್ಲಿ ಬೆಳಗ್ಗೆಯಿಂದ ಸಂಜೆ ಅಥವಾ ನೈಟ್ ತನಕ ಒಂದು ಪಾಸಿಟಿವ್ ನೆಗೆಟಿವ್ ಎಲ್ಲಾ ತರಹದಲ್ಲಿ ಒಂದು ಗುಣಗಳನ್ನ ಇಟ್ಕೊಂಡು ಅಥವಾ ಯೋಚನೆಗಳನ್ನ ಇಟ್ಕೊಂಡಿರ್ತೀವಲ್ಲ ಅದನ್ನ ನಾವು ನೋಡ್ಕೊಂಡು ಅಂದ್ರೆ ಧ್ಯಾನಕ್ಕೆ ಕುತ್ಕೊಂಡಾಗ ನೈಟು ನಾವ್ ಇವತ್ತು ಏನ್ ಒಳ್ಳೇದ್ ಮಾಡ್ದೆ, ಏನ್ ಕೆಟ್ಟದಾಯ್ತು, ಏನನ್ನ ಕೆಟ್ಟದ್ದು ಸ್ವೀಕಾರ ಮಾಡ್ದೆ, ಏನನ್ನ ಒಳ್ಳೇದನ್ನ ತೆಗೆದುಕೊಂಡೆ ಅದನ್ನ ಯೋಚನೆ ಮಾಡಿ ಆ ಕೆಟ್ಟದ್ದನ್ನ ಹೊರಗ್ ಹಾಕೋದು, ಒಳ್ಳೆಯದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಆಮೇಲೆ ಏನಾದ್ರು ಕೆಟ್ಟದ್ ಮಾಡಿದ್ರೆ ಅದನ್ನ ನೆಕ್ಸ್ಟ್ ಮಾಡ್ಬಾರ್ದು ಅನ್ನೋದನ್ನ ಮನಸ್ಸಿಗೆ ತೆಗೆದುಕೊಂಡು ಅಂದ್ಕೊಂಡು ಹೇಳ್ಕೊಳ್ಳೋದು. ಈ ತರಹದಲ್ಲಿ ನಮ್ಮ ಒಂದು ಸರಿ ತಪ್ಪುಗಳ ಒಂದು ವಿವರಣೆ ಅಥವಾ ಒಂದು ಸಂಬಂಧಪಟ್ಟಾಗ ನೆಕ್ಸ್ಟ್ ಮಾಡದೇ ಇರೋ ರೀತಿಯಲ್ಲಿ ನಮ್ಮನ್ನ ನಾವು ಅನಲೈಸ್ ಮಾಡ್ಕೊಳ್ಳೋದು, ಆತ್ಮಾವಲೋಕನ ಮಾಡ್ಕೊಳ್ಳೋದು ಸಂಬಂಧಪಟ್ಟಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಮತ್ತೆ ಪ್ರತಿಕ್ರಿಯಿಸಬೇಡಿ. ನೆಕ್ಸ್ಟ್ ಹೆಡ್ಲೈನ್ ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನಂದ್ರೆ ಪ್ರತಿಕ್ರಿಯೆ ಅಂದ್ರೆ ಒಂದು ರಿಯಾಕ್ಟ್ ಮಾಡೋದು. ಈಗ ಉದಾಹರಣೆ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಕೆಲ್ಸಕ್ಕೆ ಹೋದಾಗ ಮೇಲಧಿಕಾರಿ ಇರ್ತಾರಲ್ಲ ಅವರು ಕೂಡ ಏನೋ ಒಂದು ಅತೃಪ್ತಿಯಿಂದ ಸಿಟ್ ಮಾಡೋದು ರೇಗಾಡೋದು ಮಾಡ್ತಿರ್ತಾರ. ಆಗ ಏನಾದ್ರು ಕೆಟ್ಟದಾಗಿ ಬೈದಾಗ್ಲೂ ಕೂಡ ಆಗ ಅಲ್ಲಿ ಪ್ರತಿಕ್ರಿಯೆ ನೀಡಬೇಡಿ. ಯಾಕೆ ಅಂದ್ರೆ ನಿಮ್ಮ ನ್ಯೂನ್ಯತೆಗೆ ಏನಂದ್ರೆ ನಿಮ್ಮ ವೀಕ್ನೆಸ್ ಏನು ಅದ್ರ ಬಗ್ಗೆ ಯೋಚನೆ ಮಾಡಿ. ಹಾಗೆ ಮಾಡಿದಾಗ ನೀವು ಯಾವ ವಿಷಯದಲ್ಲಿ ಒಂಥರ ಗಮನ ಕೊಡ್ಬೇಕು, ಯಾವ ಕಡೆ ಗಮನ ಕೊಡ್ಬೇಕು, ಯಾವ ರೀತಿಯಲ್ಲಿ ನಿಮ್ಮನ್ನ ನೀವು ಸರಿ ಮಾಡ್ಕೋಬೇಕು, ಯಾಕೆ ಅವ್ರು ಅಂದ್ರು ಅದನ್ನ ನೀವು ಯೋಚನೆ ಮಾಡ್ಬೋದು. ಅದನ್ನ ಯೋಚನೆ ಮಾಡಿ ನಿಮ್ಮ ದೃಷ್ಟಿಯಲ್ಲಿ ಕೆಳಕ್ಕೆ ಬೀಳಿಸ್ಕೊಳ್ದೆ ಕೆಳಮಟ್ಟದ ಅಂದ್ರೆ ಅವ್ರಿಗೇನೋ ಬೈದ್ ಬಿಡ್ತಾರೆ ಅದನ್ನ ಬೈದು ಏನೋ ಅಂದ್ರಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನೇ ಕೊರಗ್ತಾ ಒದ್ದಾಡ್ತಿರ್ತೀವಲ್ಲ ಅದನ್ನ ಮಾಡ್ಬೇಡಿ. ಯಾಕೆ ಆತರ ಅಂತಿದಾರೆ ಅಂತ ಯೋಚನೆ ಮಾಡೋದಂತ ಇದ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ. ಆದ್ರೆ ಅವ್ರಂದ ಆ ನೆಗೆಟಿವ್ ವರ್ಡ್ಸ್ ಅನ್ನ ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ದೇಹಕ್ಕೆ ತೆಗೆದ್ಕೋಬೇಡಿ. ಆಗ ಅಕಸ್ಮಾತ್ ತೆಗೆದ್ಕೊಂಡ್ವಿ ಅಂದ್ರೆ ಅದರಿಂದ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಲ್ವ ಸಹಜವಾಗಿ. ನಾವ್ ಅವಾಗ ಏನ್ ಹೇಳ್ತಿದಾರೆ ಇಲ್ಲಿ ಇನ್ನೂ ಸ್ಪಷ್ಟವಾಗಿ ಅಂದ್ರೆ ನಮ್ಮ ದೇಹ ಮತ್ತು ಮನಸ್ಸಿನ ಯಜಮಾನ ನಾವೇ ಆಗಿರೋದ್ರಿಂದ ನಮ್ಮ ಒಳಗೆ ಯಾರಾದ್ರೂ ಹೋಗೋದಿಕ್ಕೆ ಅಥವಾ ಏನಾದ್ರೂ ಹೋಗೋದಿಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟ ಹಾಗೆ ಆಗ್ಬಿಡುತ್ತೆ. ಅಂದ್ರೆ ಯಾರೋ ಒಂದು ವರ್ಡ್ ಬೈದ್ರು ಅಂದ್ರು ಆ ವರ್ಡ್ನ ನಾವ್ ತಗೊಂಡ್ವಿ ಅಂದ್ರೆ ಅದು ಒಳಗ್ ಹೋಗಿ ಮನ್ಸು ಚುಚ್ಚುತ್ತಾ ಇರುತ್ತೆ, ನೋವಾಗ್ತಾ ಇರುತ್ತೆ. ಆ ವರ್ಡ್ನ ನಾವೇ ಅಕ್ಸೆಪ್ಟ್ ಮಾಡ್ಕೊಂಡ್ಲಿಲ್ಲ ಅಂದ್ರೆ ಆ ವರ್ಡು ನಮ್ಮ ದೇಹಕ್ಕೂ ತಾಟಲ್ಲ, ನಮ್ಮ ಮನ್ಸಿಗಂತೂ ಮೊದ್ಲೇ ತಾಟಲ್ಲ. ಅವಾಗ ನಮಗೆ ಸಹಜವಾಗಿ ನೋವು ಬೇಜಾರು ಆಗೋದಿಲ್ಲ. ಅದನ್ನ ಹೇಳ್ತಿದ್ದಾರೆ. ನಿಮಗೆ ಯಾರ್ ಬೇಕಾದ್ರೂ ಬರೋದು ಹೋಗೋದು. ಈಗ ನಮ್ಮ ಮನೆಗಳಿಗೆ ಬಾಗ್ಲು ತೆಗದ್ವಿ ಅಂದ್ರೆ ಯಾರ್ ಬೇಕಾದ್ರು ಬರ್ತಾರೆ, ಯಾರ್ ಬೇಕಾದ್ರು ಹೋಗ್ತಾರೆ. ಆತರ ನಾವೇನಾದ್ರು ಸ್ವತಂತ್ರ ಕೊಟ್ವಿ ಅಂದ್ರೆ ಆಗ್ಬಿಡುತ್ತೆ. ನಾವು ಡೋರ್ ಕ್ಲೋಸ್ ಮಾಡ್ಕೊಂಡು ಯಾರು ಬರ್ಬೇಕು ಅವ್ರಿಗಷ್ಟೇ ಜಾಗ ಬಿಡೋದು, ಯಾರು ಬರ್ಬಾರ್ದು ಅವ್ರಿಗೆ ಜಾಗ ಬಿಡದಿರೋದು. ಆ ತರದ ಕಟ್ಟುನಿಟ್ಟಾಗಿದ್ದಾಗ ನಮ್ಮ ಮನೆ ಹೇಗ್ ಸೇಫ್ ಆಗಿರುತ್ತೆ ಅಷ್ಟೇ ಸೇಫ್ ಆಗಿ ನಮ್ಮ ದೇಹ ನಮ್ಮ ಮನಸ್ಸು ಸೇಫ್ ಆಗಿರ್ಬೇಕು. ಅಂದ್ರೆ ಈ ತರಹದಲ್ಲಿ ವಿಚಾರಗಳು, ಯಾವ ವಿಚಾರವನ್ನ ತೆಗೆದುಕೋಬೇಕು, ಯಾವ ವಿಚಾರವನ್ನ ನಾವು ಬಿಟ್ಕೊಡ್ಬೇಕು ಅದಕ್ಕೆ ಸಂಬಂಧಪಟ್ಟಾಗಿಲ್ಲ ನಮ್ಗೆ ತಿಳಿಸ್ತಿದ್ದಾರೆ. ಅಂದ್ರೆ ಆಗ ಆತರ ಮಾಡಿದಾಗ ಮನಸ್ಸಿನ ಮೇಲೆ ನಡೆಯುವ ಆಕ್ರಮಣ ಅನ್ನೋದು ನಿಲ್ಲುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಕನಸುಗಳ ಅವಲೋಕನಕಾರ ಅಂದ್ರೆ ಕನಸಿಗೆ ಸಂಬಂಧಪಟ್ಟಾಗೆ ನಮ್ಗೆ ಲಾಸ್ಟ್ ಇದೇ ಬುಕ್ ಅಲ್ಲಿ ರೀಡಿಂಗ್ ಅಲ್ಲಿ ತಿಳಿಸಿದ್ದಾರೆ. ಕನಸು ಅನ್ನೋದು ಬರೀ ಕನಸಲ್ಲ, ಅವು ಸೂಕ್ಷ್ಮ ಜಗತ್ತಿನಲ್ಲಿ ಒಂದು ವಾಸ್ತವಿಕ ವಿಚಾರಗಳು. ಅಂದ್ರೆ ಏನೇನು ಕನಸುಗಳನ್ನ ನಾವು ಕಾಣ್ತಾ ಇರ್ತೀವಿ ಅದು ಜಸ್ಟ್ ಒಂದು ಡ್ರೀಮ್ ಅಂದ್ಕೊಂಡು ನಾವು ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತೀವಲ್ಲ, ಅದು ಡ್ರೀಮ್ ಅಷ್ಟೇ ಅಲ್ಲ. ಅಲ್ಲಿ ಸೂಕ್ಷ್ಮ ಜಗತ್ತಲ್ಲಿ ಫಸ್ಟ್ ಕೆಲಸ ಕಾರ್ಯ ಅದಾಗ್ಬಿಟ್ಟು ನೆಕ್ಸ್ಟ್ ಇಲ್ಲ ಆಗ್ತಾ ಇರುತ್ತೆ. ಆ ಸೂಕ್ಷ್ಮ ಜಗತ್ತಿನಲ್ಲಿ ರಿಯಲ್ ಆಗಿ ಅಲ್ಲಿ ನಡೀತಾ ಇರುತ್ತೆ.
ಅಲ್ಲಿ ನಾವು ಕಲಿತಾ ಇರ್ತೀವಿ ಆ ಕನಸುಗಳ ಮುಖಾಂತರವಾಗಿ. ನಾವ್ ಯಾವಾಗ ಒಬ್ಬ ಅವಲೋಕನಕರ ಅಂದ್ರೆ ಅದನ್ನ ಅನಲೈಸ್ ಮಾಡ್ತಾ ನೋಡ್ತಾ ಅದನ್ನ ಅರ್ಥ ಮಾಡ್ಕೊಂಡು ಯಾಕೆ ಆ ಕನಸು ಬಂತು, ಅದ್ರ ನಿಜವಾದ ಸತ್ಯ ಏನು ಅಂತ ಅರ್ಥ ಮಾಡ್ಕೊಳ್ತೀವಿ. ಅದ್ರ ಮುಖಾಂತರವಾಗಿ ಘಟಿಸುವ ಸಂಗತಿಗಳಿಗೆ ನಾವೇ ಒಂದು ಮೂಲ ಕೇಂದ್ರ ಬಿಂದು ಆಗಿರ್ತೀವಿ. ಕನಸುಗಳನ್ನ ನೆನ್ಪಿಟ್ಕೊಳ್ದೆ ಇದ್ರು ಕೂಡ ಪರವಾಗಿಲ್ಲ, ಒಂದಾದ್ರೂ ಕನಸಿನ ಮೇಲೆ ಕಾರ್ಯ ಮಾಡಿ. ಅಂದ್ರೆ ಆ ಕನಸು ಯಾಕೆ ಬಂತು, ಅಕಸ್ಮಾತ್ ಯಾವ್ದಾರ ಒಂದು ಕನಸು ನೆನ್ಪಿತ್ತು ಅಂದ್ರೆ ಅದೇನಕ್ ಬಂತು, ಯಾಕಾಯ್ತು, ಏನ್ ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ. ಅದ್ ನೆಗೆಟಿವ್ ಆಗಿ ಬಂದ್ರೆ ಒಂದ್ ಸ್ವಲ್ಪ ತಲೆ ಕೆಡ್ಸ್ಕೊಂಡು ಏನಾದ್ರು ವಿಚಾರ ಮಾಡ್ಲೇಬೇಕು, ಪಾಸಿಟಿವ್ ಆಗಿ ಬಂದ್ರೆ ಸಂತೋಷನೇ, ಒಳ್ಳೇದಲ್ವಾ. ಆ ತರದಲ್ಲಿ ಹೇಳ್ತಾ ಇದಾರೆ. ಅಂತರ್ದೃಷ್ಟಿ ಉಂಟಾಗುತ್ತದೆ ನಿಮಗೆ ಬಹಳಷ್ಟು. ಕನಸುಗಳ ಮೇಲೆ ಕಾರ್ಯ ಮಾಡುವುದರಿಂದ ನಿಮ್ಮೊಳಗೆ ಅಗಾಧವಾದ ರೂಪಾಂತರಣ, ಅಂದ್ರೆ ಅಲ್ಲಿ ನೀವು ಒಂದು ಕೆಲಸ ಕನಸುಗಳಿಗೆ ಸಂಬಂಧಪಟ್ಟಂಗೆ ನಾವು ಮಾಡೋದ್ರಿಂದ ಅಲ್ಲಿ ಒಂದು ಚೇಂಜಸ್ ಅನ್ನೋದು ಉಂಟಾಗುತ್ತೆ. ಅಂದ್ರೆ ಕನಸುಗಳೇ ಕಾರ್ಯ ಮಾಡೋದ್ರಿಂದ ಧ್ಯಾನ ಕೂತ್ಕೊಂಡು ಆ ಕನಸು ಏನಕ್ಕೆ ಬಂತು ಅನಲೈಸ್ ಮಾಡ್ಕೊಂಡು ಪ್ರಶ್ನೆ ಹಾಕೊಂಡು ಕೂತ್ಕೊಂಡು ಅಲ್ಲಿ ಉತ್ತರವನ್ನ ಪಡ್ಕೊಳ್ಳೋದು. ಈ ತರದಲ್ಲಿ ಹೇಳ್ತಾ ಇದ್ದಾರೆ. ಸ್ವಪ್ರಜ್ಞೆಯ ಕೀಲಿ ಕೈಗಳಲ್ಲಿ ಇದು ಕೂಡ ಒಂದು. ಈ ಪ್ರಜ್ಞೆಯನ್ನು ಪಡ್ಕೊಂಡಾಗ ನಮ್ಮ ಕಲ್ಪನೆಯನ್ನ ನಾವು ಚೆನ್ನಾಗಿ ಇಟ್ಕೊಳ್ತೀವಿ. ನೆಕ್ಸ್ಟ್ ಮತ್ತೆ ರೀಡಿಂಗ್, ಓದೋದಕ್ಕೆ ಸಂಬಂಧಪಟ್ಟಂಗೆ ಪಾಯಿಂಟ್ ಹೇಳ್ತಾ ಇದಾರೆ. ಅಂದ್ರೆ ನಮಗೆ ಪತ್ರಿಜಿಯವ್ರು ಯಾವಾಗ್ಲೂ ಹೇಳಾರ್ ನೋಡಿ, ಸ್ವಾಧ್ಯಾಯ ಮಾಡ್ಬೇಕು, ಸಜ್ಜನ ಸಾಂಗತ್ಯ ಮಾಡ್ಬೇಕು, ಹಾಗೆ ನಮ್ಗೆ ಏನೋ ಒಂದು ಸಾತ್ವಿಕ ಊಟಗಳನ್ನ ತೆಗೆದುಕೋಬೇಕು, ಮಾಂಸಾಹಾರ ತ್ಯಜಿಸ್ಬೇಕು, ಈ ತರ ಎಲ್ಲ ಎಷ್ಟೊಂದು ಹೇಳ್ತಾ ಇದ್ರಲ್ಲ, ಅದನ್ನೇ ಇಲ್ಲಿ ನಮ್ಗೆ ತಿಳಿಸ್ತಿದ್ದಾರೆ. ಓದೋದು ಸಂಬಂಧಪಟ್ಟಂಗೆ ಸಾಕ್ಷಾತ್ಕಾರ ನಾವು ನಮ್ಮ ಆತ್ಮವನ್ನ ಮಾಡ್ಕೋಬೇಕು ಅಂದ್ರೆ ಯಾವಾಗ್ಲೂ ಪ್ರತಿನಿತ್ಯ ಕೂಡ ನಾವು ಓದ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಪುಸ್ತಕಗಳಲ್ಲದೆ ನಾನು ಬದುಕೋದಿಲ್ಲ ಅಂದ್ರೆ ಇವ್ರು ಹೇಳ್ತಾ ಇದ್ದಾರೆ, ನಾನ್ ಪುಸ್ತಕವನ್ನ ಇಲ್ದಂಗೆ ನಾನ್ ಬದುಕೋದಿಲ್ಲ. ಪ್ರತಿದಿನ ಕೂಡ ಒಂದಾದ್ರೂ ಪುಟವನ್ನ ಓದೋದು ನನ್ನ ಬುದ್ಧಿಶಕ್ತಿಗೆ ಆಹಾರ. ಅಂದ್ರೆ ಒಂದು ಪುಸ್ತಕದಲ್ಲಿ ಒಂದೇ ಒಂದು ಪೇಜ್ ಓದಿದ್ರು ಕೂಡ ಅದು ನಮ್ಮ ಬುದ್ಧಿಶಕ್ತಿಗೆ ಒಂದು ಟಾನಿಕ್ ಇದ್ದಂಗೆ, ಒಂಥರ ಆಹಾರ ಇದ್ದಂಗೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಮತ್ತೆ ಹೇಳ್ತಿದ್ದಾರೆ ಗ್ರ್ಯಾಂಡ್ ಮಾಸ್ಟರ್ ಪತ್ರಿಜಿ. ಆ ಪತ್ರಿಜಿ ಅವರು ಕೂಡ ಇದನ್ನ ಶಿಫಾರಸ್ ಎಷ್ಟೊಂದು ಬುಕ್ಕುಗಳನ್ನ ಅವರು ಹೇಳಿದಾರಲ್ವಾ, ಎಷ್ಟೊಂದು ಪುಸ್ತಕಗಳು ಪರಿಚಯ ಕೊಟ್ಟಿದಾರಲ್ಲ, ಆ ಪುಸ್ತಕಗಳನ್ನ ಓದೋದಕ್ಕೆ ಪ್ರೇರೇಪಿಸ್ಬೇಕು. ಹಾಗೆ ಪುಸ್ತಕಗಳು ಜ್ಞಾನೋದಯಕ್ಕೆ ಅತಿ ಸಮೀಪದ ದಾರಿ ಅಂತ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು. ಅಂದ್ರೆ ಜ್ಞಾನೋದಯ, ಒಂದು ನಾಲೆಡ್ಜ್ ಅನ್ನ ಪಡ್ಕೊಳ್ಳೋದಕ್ಕೆ ಈ ಪುಸ್ತಕ ಅನ್ನೋದು ಯಾವಾಗ್ಲೂ ನಮಗೆ ಹೆಲ್ಪ್ ಆಗುತ್ತೆ. ಆದ್ದರಿಂದ ನಾನು ಪುಸ್ತಕಗಳನ್ನ ಓದುವ ಅಭ್ಯಾಸವನ್ನ ಬೆಳೆಸ್ಕೊಂಡೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ ಪುಸ್ತಕ ಅನ್ನೋದು ನಮ್ಗೆ ಒಂಥರ ಫ್ರೆಂಡ್ಸ್ ಇದ್ದ ಹಾಗೆ. ದಿನನಿತ್ಯದ ಜೀವನದಲ್ಲಿ ಕೆಲವು ಸವಾಲುಗಳು, ಏನಾದ್ರು ಒಂದು ಚಾಲೆಂಜಸ್ ನಾವು ಎದುರಿಸ್ತಾ ಇರ್ತೀವಲ್ವಾ, ಆ ಚಾಲೆಂಜಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಒಳಗಿನ ಇನ್ನರ್ ಪೀಸ್ ಕಂಡುಕೊಳ್ಳೋದಿಕ್ಕೆ, ಅಂದ್ರೆ ಆಂತರಿಕ ಶಾಂತಿಯನ್ನ ಕಂಡುಕೊಳ್ಳೋದಿಕ್ಕೆ ಅದು ಸಹಾಯ ಕೂಡ ಮಾಡ್ತಾ ಹೋಗುತ್ತೆ. ಈ ಪುಸ್ತಕವನ್ನ ನಾವು ರೀಡ್ ಮಾಡೋದ್ರಿಂದ ಆಗ ನಿಮ್ಮೊಳಗಿನ ಜ್ಞಾನ ದಾಹವನ್ನು ಕೂಡ ಅದು ತಣಿಸುತ್ತೆ. ಪ್ರತಿನಿತ್ಯ ಒಂದು ಸೇಬನ್ನ ತಿನ್ನಿ, ವೈದ್ಯರಿಂದ ದೂರ ಇರಿ ಅಂತ ಹೇಗೆ ನಮಗೆ ಒಂದೊಂದು ಸ್ಲೋಗನ್ ಹೇಳ್ತಾರೆ, ಅದೇ ತರಹದಲ್ಲಿ ಪ್ರತಿದಿನ ಒಂದು ಪುಟ, ಒಂದೇ ಒಂದು ಪೇಜ್ ಆದ್ರೂ ಓದಿ ಚಿಂತೆಗಳಿಂದ ದೂರ ಇರಿ ಅಂತ ಹೇಳ್ಬೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಇದು ನಿನ್ನದಲ್ಲ. ಅಂದ್ರೆ ಇನ್ನೊಂದು ಪಾಯಿಂಟ್ ಅಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಅದು ಏನಂದ್ರೆ ಜೀವನದಲ್ಲಿ ನಾವು ಅರ್ಥ ಮಾಡಿಕೊಳ್ಳಲಾರದ್ದು ಬಹಳಷ್ಟು ಇದೆ. ಯಾವಾಗಲೂ ಆಲೋಚಿಸುತ್ತೇವೆ ಮತ್ತು ನಮಗಾಗಿ ಏನಿದೆ, ಅಂದ್ರೆ ನಾವೆಲ್ಲ ಸ್ವಲ್ಪ ಅದೇ ತರ ಆಲೋಚನೆ ಮಾಡ್ತಾ ಇರ್ತೀವಿ, ನನಗಾಗಿ ಏನಿದೆ, ನಮ್ಗೇನು ಇಲ್ಲ, ಆ ತರ ಎಲ್ಲ ಇರ್ತೀವಲ್ವಾ. ಆ ತರ ನಾವು ಬಾಹ್ಯ ಜಗತ್ತನ್ನ ನಮ್ಮ ಭೌತಿಕ ಕಣ್ಣುಗಳಿಂದ ನೋಡಿದಾಗ ಈ ಜಗತ್ತು ಮಿಂಚುತ್ತದೆ. ಹಲವು ಬಾರಿ ನಾವು ಇದರ ಯಜಮಾನ ಎಂಬ ಆಲೋಚನೆಯಲ್ಲಿ ನಾವು ಮರ್ತೋಗ್ಬಿಡ್ತೀವಿ. ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಸೇರ್ಕೊಂಡು ಭೌತಿಕತೆಯಿಂದ ಬರೀ ಅದ್ರೊಳಗೆ ಇನ್ವಾಲ್ವ್ ಆಗಿ ನಮ್ಮನ್ನ ನಾವು ಮರ್ತೋಗ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಇದು ನನ್ನದಲ್ಲ ಅನ್ನೋ ಒಂದು ಹೆಡ್ಲೈನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಅಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ ಬಾಬಾಜಿ ಮುದ್ರೆಯ ಪರಿಕಲ್ಪನೆ. ಅಂದ್ರೆ ಬಾಬಾಜಿ, ಮಹಾವತಾರ್ ಬಾಬಾಜಿ ಅವರು ಒಂದು ಯಾವಾಗ್ಲೂ ಮುದ್ರೆಯ ಒಂದು ಹಾಕೊಂಡು ಕುತ್ಕೊಂತಿರ್ತಾರಲ್ಲ, ಆ ಮುದ್ರೆಗೆ ಸಂಬಂಧಪಟ್ಟಾಗ ತಿಳಿಸ್ತಾ ಇದ್ದಾರೆ. ಈ ತರಹದಲ್ಲಿ ಮುದ್ರೆ ಇರುತ್ತೆ ನೋಡಿ, ಈ ಮುದ್ರೆ ತುಂಬಾ ನೀವು ಟಿವಿಗಳಲ್ಲೆಲ್ಲ ನೋಡಿರ್ಬೋದು, ಈ ತರ ಇರುತ್ತೆ. ಈ ಮುದ್ರೆಗೆ ಸಂಬಂಧಪಟ್ಟಾಗೆ ಅವರು ವಿವರಣೆಯನ್ನ ಈಗ ಕೊಡ್ತಾ ಇದ್ದಾರೆ. ಏನು ಅಂತ ನಾವು ತಿಳ್ಕೊಳ್ಳೋಣ. ಈ ತರ ಬರುತ್ತೆ. ಇದು ಬಾಬಾಜಿ ಮುದ್ರೆ ಅಂತಾನೆ ಇಲ್ಲಿ ನಮಗೆ ಹೆಡ್ಲೈನ್ ಕೊಟ್ಟಿದ್ದಾರೆ. ಈ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದಾರೆ. ಈಗ ಈ ಮುದ್ರೆಗೆ ಸಂಬಂಧಪಟ್ಟಾಗಿ ಬೆರಳುಗಳು, ಒಂದೊಂದು ಬೆರಳು ಏನನ್ನ ಸಂಕೇತಿಸುತ್ತದೆ. ಕಿರು ಬೆರಳು ಭೌತಿಕ ದೇಹ, ಈ ಒಂದು ಕಿರು ಬೆರಳು ಅನ್ನೋದು ಒಂದು ನಮ್ಮ ಒಂದು ಈ ಶರೀರವನ್ನ ಸೂಚನೆ ಮಾಡುತ್ತೆ. ಉಂಗುರ ಬೆರಳು ಮನಸ್ಸು, ಹಾಗೆ ಮಧ್ಯದ ಬೆರಳು ಬುದ್ಧಿಶಕ್ತಿ, ತೋರು ಬೆರಳು ಬ್ರಹ್ಮಾಂಡದ ಆತ್ಮ, ಹೆಬ್ಬೆರಳು ಮಹೋನ್ನತ ಪ್ರಜ್ಞೆ. ಅಂದ್ರೆ ಭೌತಿಕ ದೇಹ ಅಂತಂದ್ರೆ, ಅಂದ್ರೆ ಈ ಕಿರುಬೆರಳು ಭೌತಿಕ ದೇಹ ಅಂದ್ರೆ ಭೂತತ್ವಗಳಿಂದ, ಅಂದ್ರೆ ತಂದೆ ತಾಯಿ ಮತ್ತು ಭೂತತ್ವಗಳಿಂದ ನಾವು ನಮ್ಮ ಭೌತಿಕ ದೇಹವನ್ನ ಪಡ್ಕೊಂಡಿದೀವಲ್ವಾ. ಅಂದ್ರೆ ನಮ್ಮ ತಂದೆ ತಾಯಿ ಮತ್ತು ಭೂತತ್ವ ಎರಡೂ ಸೇರ್ಬಿಟ್ಟೆ ನಾವು ದೇಹವನ್ನ ಪಡ್ಕೊಂಡಿರೋದು.
ಈ ಭೌತಿಕ ದೇಹ ಪೂರ್ಣಾತ್ಮದ ಒಂದು ಸಣ್ಣ ಭಾಗ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಕಿರುಬೆರಳು ಭೌತಿಕ ದೇಹವನ್ನ ಪ್ರತಿನಿಧಿಸುತ್ತೆ. ಇನ್ನು ಉದಾಹರಣೆ ಏನ್ ಕೊಡ್ತಾ ಇದ್ದಾರೆ, ನಾವು ಸಣ್ಣವರಿದ್ದಾಗ ಹೇಗೆ ಒಂದು ನೇಚರ್ ಕಾಲ್ ಅಂತ ಹೋದಾಗ ಈ ತರ ನಾವೊಂದು ಕಿರುಬೆರಳು ತೋರಿಸ್ಬಿಟ್ಟು ನೇಚರ್ಸ್ ಕಾಲ್ ಅಂತ ಹೋಗ್ತಾ ಇರ್ತೀವಿ, ಅದನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದು ನಮ್ಮ ಭೌತಿಕ ದೇಹವನ್ನ ಪ್ರತಿನಿಧಿಸುತ್ತೆ ಕಿರುಬೆರಳು ಅನ್ನೋದು. ನೆಕ್ಸ್ಟ್ ಮನಸ್ಸು ಅಂದ್ರೆ ಉಂಗುರ ಬೆರಳು. ಯಾವಾಗ ಎರಡು ಹೃದಯಗಳು ಎರಡು ಮನಸ್ಸುಗಳಂದ್ರೆ ಈ ರಿಂಗ್ ಫಿಂಗರ್ಗೆ ತಾನೇ ಈಗ ಏನೇ ಆದ್ರೂ ಎಂಗೇಜ್ಮೆಂಟ್ ಆದಾಗ ಒಂದು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರಲ್ವಾ, ಯಾಕೆ ಅಂದ್ರೆ ಈ ಎರಡು ಹೃದಯಗಳು ಎರಡು ಮನಸ್ಸುಗಳು ಬೆರೆಯುತ್ತಾವು ಸಮಾನವಾದ ತರಂಗಗಳಲ್ಲಿ ಪ್ರಕಂಪಿಸುತ್ತವೆ. ಅಂದ್ರೆ ಒಂದಕ್ಕೊಂದು ಅದು ಸಮನಾಗಿ ಪ್ರಕಂಪಿಸುತ್ತೆ, ಅಂದ್ರೆ ಒಂದಕ್ಕೊಂದು ವೈಬ್ರೇಷನ್ ಅಷ್ಟು ಚೆನ್ನಾಗಾಗುತ್ತೆ. ಅದರ ಪರಿಣಾಮವೇ ಮದುವೆ ಸಂಭವಿಸುತ್ತದೆ. ಅವರು ಉಂಗುರದ ಬೆರಳಿಗೆ ಮಾತ್ರ ಉಂಗುರಗಳನ್ನ ಬದಲಾಯಿಸ್ತಾರೆ, ಬೇರೆ ಬೆರಳುಗಳಿಗೆ ಹಾಕೋದಿಲ್ಲ ಅಲ್ವಾ, ಅದನ್ನ ತಿಳಿಸ್ತಾ ಇದ್ದಾರೆ. ಭೌತಿಕ ದೇಹಕ್ಕಿಂತ ಮನಸ್ಸು ಬಹಳ ಮುಖ್ಯ ಎಂದು ಸೂಚಿಸುತ್ತದೆ. ಅಂದ್ರೆ ಈ ಉಂಗುರ ಬೆರಳಕ್ಕೆ ಹಾಕೋದ್ರಿಂದ ನಿಜವಾಗಿ ಹೇಳಬೇಕೆಂದರೆ ಭೌತಿಕ ದೇಹವನ್ನು ಮನಸ್ಸು ಸಂಪೂರ್ಣ ನಿಯಂತ್ರಣ ಮಾಡುತ್ತದೆ ಅಲ್ವಾ. ಈ ದೇಹವನ್ನ ಕಂಟ್ರೋಲ್ ಮಾಡೋದೆ ನಮ್ಮ ಮನಸ್ಸು. ಅಂದ್ರೆ ನಮ್ಮ ಮನಸ್ಸು ಹೇಗೆ ಆಲೋಚನೆ ಮಾಡುತ್ತೆ, ಏನನ್ನ ನೆನೆಸಿಕೊಳ್ಳುತ್ತೆ, ಅಲ್ಲಿ ಮಾತ್ರ ಈ ನಮ್ಮ ದೇಹ ಇನ್ವಾಲ್ವ್ ಆಗುತ್ತೆ, ಮಿಂಗಲ್ ಆಗುತ್ತೆ, ಹೋಗುತ್ತೆ, ಬರುತ್ತೆ, ಎಲ್ಲ ಮಾಡುತ್ತೆ. ನಮ್ಮ ದೇಹವನ್ನ ನಿಯಂತ್ರಣ ಮಾಡೋದು ಈ ಒಂದು ಭೌತಿಕ ಮನಸ್ಸು. ಉಂಗುರದ ಬೆರಳು ಮನಸ್ಸನ್ನ ಪ್ರತಿನಿಧಿಸುತ್ತದೆ. ನೆಕ್ಸ್ಟ್ ಮಧ್ಯದ ಬೆರಳಿಗೆ ಸಂಬಂಧಪಟ್ಟ ಹಾಗೆ ಬುದ್ಧಿಶಕ್ತಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಬುದ್ಧಿಶಕ್ತಿ, ಬುದ್ಧಿಯು ಒಳ್ಳೆಯದು ಮತ್ತು ಕೆಟ್ಟದ್ದು, ಸತ್ಯ ಮತ್ತು ಅಸತ್ಯ, ಸರಿ ಮತ್ತೆ ತಪ್ಪು, ನಿಜ ಮತ್ತು ಸುಳ್ಳು, ಅಂದ್ರೆ ಸುಂದರ ಮತ್ತು ಕುರುಪ, ಇದು ಸಮಾಜದ ಅಂಶಗಳನ್ನ ಲಕ್ಷಿಸದೆ ವಿಂಗಡಿಸುತ್ತದೆ. ಅಂದ್ರೆ ಈ ಬುದ್ಧಿಶಕ್ತಿ ಅನ್ನೋದು ಈ ತರದಲ್ಲಿ ವಿಂಗಡಣೆ ಮಾಡ್ತಾ ಹೋಗುತ್ತೆ. ನಮ್ಮ ಬುದ್ಧಿಶಕ್ತಿ ಹಾಗೆ ಅಲ್ವಾ, ಇದು ಸರಿ ಇದೆಯಪ್ಪ, ಇದು ತಪ್ಪಿದೆ, ನಮ್ಮ ಬುದ್ಧಿ ಹಾಗೆ ಓಡ್ತಾ ಇರುತ್ತೆ. ಅಂದ್ರೆ ಬುದ್ಧಿ ಉಪಯೋಗಿಸ್ಬಿಟ್ಟು ನಾವು ಕೆಲಸ ಕಾರ್ಯ ಮಾಡ್ತಾ ಇರ್ಬೇಕಾದ್ರೆ ಇದು ತಪ್ಪು, ಇದು ಒಳ್ಳೇದು, ಇದು ಸರಿ, ಇದು ತಪ್ಪಿದು, ಅಥವಾ ಈ ತರದಲ್ಲೆಲ್ಲ ಮಾಡ್ತಿರ್ತೀವಿ, ಕೆಟ್ಟದಿದು ಅಂತೆಲ್ಲ ನಾವು ಡಿವೈಡ್ ಮಾಡ್ತಾ ಇರ್ತೀವಲ್ಲ, ಅದನ್ನ ತಿಳಿಸ್ತಾ ಇದ್ದಾರೆ ಇಲ್ಲಿ. ಬುದ್ಧಿಯು ಕಡಿಮೆ ಪ್ರಮಾಣದ ಪೂರ್ವಗ್ರಹಗಳನ್ನ ಹೊಂದಿರುತ್ತದೆ, ಕಡಿಮೆ ಪ್ರಮಾಣದ ಪಕ್ಷಪಾತ ಮಾಡ್ತಾ ಇರ್ತಾರೆ. ಪಕ್ಷಪಾತ ಆ ತರ ಎಲ್ಲ ಆತ್ಮದ ಅನುಭವ ಅದೆಲ್ಲ ಮಾಡ್ತಾ ಇರುತ್ತೆ. ನಮ್ಮ ಗತ ಜನ್ಮಗಳ ಅನುಭವ ಪ್ರಸ್ತುತ ಬುದ್ಧಿಶಕ್ತಿಯ ಮೂಲ ಕೇಂದ್ರವಾಗಿದೆ. ಸ್ವರ್ಗದ ಸಮಯ ಮತ್ತು ಭೂಮಿಯ ಸಮಯದ ಇತಿಹಾಸದ ಅಂತಿಮ ಫಲಿತಾಂಶ. ಅಂದ್ರೆ ಮಧ್ಯದ ಬೆರಳು ಉಂಗುರದ ಬೆರಳಿಗಿಂತ ದೊಡ್ಡದಿದೆ ಅಲ್ವಾ, ಈ ಬೆರಳು ಅನ್ನೋದು ಈ ದೊಡ್ಡದಿದೆ ಅಲ್ವಾ ಎಂಬುದನ್ನ ಅವಲೋಕನ ಮಾಡುತ್ತೇವೆ. ಅಂದ್ರೆ ಬುದ್ಧಿಶಕ್ತಿಯು ಮನಸ್ಸಿಗಿಂತ ದೊಡ್ಡದು ಅನ್ನೋದನ್ನ ಸೂಚನೆ ಮಾಡುತ್ತೆ. ಯಾಕೆ ಈ ಬೆರಳು ದೊಡ್ಡದಿದೆ, ನಾವೆಲ್ಲ ಅಂದ್ಕೊಂತಿರ್ತೀವಿ ಒಂದು ಬೆರಳು ಸರಿಸಮನ ಇಲ್ಲ, ಎಲ್ಲಾ ಬೆರಳು ಕೂಡ ಒಂದಕ್ಕಿಂತ ಒಂದು ಸಣ್ಣದು ದೊಡ್ಡದು ಹಂಗೆಲ್ಲ ಇದೆ. ಆದ್ರೂ ಕೂಡ ಊಟ ಮಾಡ್ಬೇಕಾದ್ರೆ ಎಲ್ಲಾ ಬೆರಳುಗಳು ಈ ತರಾನೇ ಸೇರ್ಕೊಳ್ಳುತ್ತೆ, ಅದು ಸರಿಸಮನಾಗಿ ಹೋಗುತ್ತೆ ಅಲ್ವಾ. ಇಲ್ಲ ತಿಳಿಸ್ತಿದ್ದಾರೆ, ಇದು ಉಂಗುರದ ಬೆರಳು ಮನಸ್ಸನ್ನ ಪ್ರತಿನಿಧಿಸಿದ್ರೆ ಮನಸ್ಸಿಗಿಂತ ದೊಡ್ಡದು ಬುದ್ಧಿಶಕ್ತಿ, ಆ ಬುದ್ಧಿಶಕ್ತಿಯೇ ದೊಡ್ಡದು. ಅದಕ್ಕೋಸ್ಕರ ಈ ಬೆರಳು ಮಧ್ಯದ ಬೆರಳು ಅನ್ನೋದು ಉದ್ದವಾಗಿದೆ, ಅದನ್ನ ಪ್ರತಿನಿಧಿಸುತ್ತದೆ ಅಂತ ಇಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಮಧ್ಯದ ಬೆರಳು ಉಂಗುರದ ಬೆರಳಿಗಿಂತ ದೊಡ್ಡದಿದೆ ಅನ್ನೋದು ಆತ್ಮಾವಲೋಕನ ಮಾಡ್ಕೊಳ್ತಾ, ಈ ಬುದ್ಧಿಶಕ್ತಿನೇ ಜಾಸ್ತಿ ಅಲ್ವಾ ಮನಸ್ಸಿಗಿಂತ, ಆಗ ಅದನ್ನ ತಿಳಿಸ್ತಿದ್ದಾರೆ. ಈ ಜನ್ಮದ ಅನುಭವಗಳು ಸಮಾಜದ ಸಾಮಾನ್ಯ ಆಲೋಚನೆಗಿಂತ ಎಲ್ಲ ಜೀವನಗಳ ಅನುಭವಗಳ ಸಂಪೂರ್ಣತೆ ಅಗಾಧ ಪ್ರಮಾಣದಲ್ಲಿ ದೊಡ್ಡದು. ತೋರು ಬೆರಳು ವೈಯಕ್ತಿಕ ಆತ್ಮವನ್ನ ಪ್ರತಿನಿಧಿಸುತ್ತದೆ, ಬ್ರಹ್ಮಾಂಡದ ಆತ್ಮ. ನೆಕ್ಸ್ಟ್ ಮೂಲ ಉಗಮ, ವೈಯಕ್ತಿಕ ಆತ್ಮದ ಮೂಲ ಅತ್ಯುನ್ನತ ಪ್ರಜ್ಞೆ. ನಮ್ಮೆಲ್ಲರ ಭೌತಿಕ ದೇಹ, ಮನಸ್ಸು, ಬುದ್ಧಿಶಕ್ತಿ ಎಲ್ಲವೂ ವಿಭಿನ್ನವಾಗಿದೆ, ಆದರೂ ಕೂಡ ನಮ್ಮೆಲ್ಲರ ಆತ್ಮದ ಮೂಲ ಒಂದೇ. ಅಂದ್ರೆ ಹೆಬ್ಬೆರಳು ಅನ್ನೋದು ಯಶಸ್ಸನ್ನ ಬೆರಳಿನಿಂದ ಸೂಚಿಸುತ್ತದೆ. ಅಂದ್ರೆ ನಾವೇನೇ ಆಗ್ಲಿ ಒಂದು ವಿನ್ ಆದ್ವಿ ನಾವ್ ಈ ತರ ತೋರಿಸ್ತಾ ಇರ್ತೀವಲ್ವಾ, ಯಶಸ್ಸು ಅಂದ್ರೆ ಒಂದ್ ಒಳ್ಳೆ ಸಕ್ಸಸ್ ಆದ್ವಿ, ಅದಕ್ಕೋಸ್ಕರ ಈ ಬೆರಳನ್ನ ನಾವು ಇಟ್ಕೊಂಡಿರ್ತೀವಲ್ಲ, ಅದನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಇಷ್ಟನ್ನ ಹೇಳ್ತಾ ಇಲ್ಲಿ ನಮ್ಗೆ ಬಾಬಾ ಮುದ್ರೆಯ ಸಾರ ಅನ್ನೋದು ಉಂಗುರದ ಬೆರಳು ತಿದ್ದಲ್ಪಡೋದು ಅಂದ್ರೆ ಧ್ಯಾನ ಯೋಗ, ಮಧ್ಯದ ಬೆರಳು ತಿದ್ದಲ್ಪಡೋದು ಜ್ಞಾನ ಯೋಗ. ಅಂದ್ರೆ ಉಂಗುರದ ಬೆರಳು ಧ್ಯಾನ ಯೋಗ ಆದ್ರೆ ಮಧ್ಯದ ಬೆರಳು ಅಂದ್ರೆ ಇದು ಜ್ಞಾನ ಯೋಗ. ಅಂದ್ರೆ ಮುದ್ರೆ ಸಾರ ಹೇಳ್ತಿದ್ದಾರೆ, ಈ ಮುದ್ರೆ ನಾವ್ ಹಾಕೊಳ್ತೀವಲ್ಲ, ಈ ಮುದ್ರೆ ಯಾಕೆ ಈ ತರ ಹಾಕೊಳ್ತಾರೆ ಮಹಾವತಾರ್ ಬಾಬಾ ಅಂದ್ರೆ, ಇದು ಉಂಗುರದ ಬೆರಳ ಅನ್ನೋದು ಧ್ಯಾನಕ್ಕೆ ಸಂಬಂಧಪಟ್ಟದ್ದು ಧ್ಯಾನ ಯೋಗ, ಮಧ್ಯದ ಬೆರಳು ಜ್ಞಾನ ಯೋಗ, ಹಾಗಾಗಿ ಈ ತರ ಇಟ್ಕೊಂಡಿರ್ತಾರೆ. ಲೌಕಿಕ ಮನಸ್ಸಿನ ಸ್ಥಿತಿಯಿಂದ ಶುದ್ಧ ಬುದ್ಧಿಯ ಸ್ಥಿತಿಗೆ ಪಯಣ ಮಾಡೋದನ್ನ ಧ್ಯಾನ, ಆಧ್ಯಾತ್ಮಿಕ ವಿಜ್ಞಾನ ಅಥವಾ ಜ್ಞಾನೋದಯ ಅನ್ನುತ್ತಾರೆ.
ಸರಿಯಾದ ಧ್ಯಾನವನ್ನ ಮಾಡಿ, ಆನಾಪಾನಸತಿ ಧ್ಯಾನವನ್ನ ಮಾಡಿ ಒಬ್ಬ ಪರಿಪೂರ್ಣ ಮಾಸ್ಟರ್ ಆಗಿ ಅಂತ ಅಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಇಷ್ಟನ್ನ ಹೇಳ್ತಾ ಈ ಒಂದು ಪುಸ್ತಕ ರೀಡಿಂಗ್ ಇವತ್ತಿಗೆ ಎಂಡ್ ಆಯ್ತು ಮಾಸ್ಟರ್ಸ್. ಅಂದ್ರೆ ಈ ಮುದ್ರೆಗೆ ಸಂಬಂಧಪಟ್ಟ ಹಾಗೆ ತಿಳಿಸಿ ನಮ್ಗೆ ಈ ಪುಸ್ತಕವನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಇದಿಷ್ಟನ್ನ ನೀವು ಮತ್ತೆ ಇನ್ನೊಮ್ಮೆ ನೀವು ಕೇಳೋದಿದ್ರೆ ಈ ಒಂದು ಮುದ್ರೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಇನ್ನು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಮ್ಮೆ ಇದನ್ನ ನೀವು ವಿಡಿಯೋನ ನೋಡ್ಬೋದು. ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆ ಮುದ್ರೆ ಹಾಕೊಳ್ಳೋದ್ರಿಂದ ಏನೇನೆಲ್ಲ ಆಗುತ್ತೆ ಅಂತ ಎಲ್ಲ ತಿಳಿಸ್ತಾ ಇದ್ದಾರೆ. ಹಾಗೆ ಒಂದು ಶುದ್ಧೀಕರಣಕ್ಕೆ ಸಂಬಂಧಪಟ್ಟ ಹಂಗೆ ಕೂಡ ಬಾಬಾ ಮುದ್ರೆ ಹೆಬ್ಬೆರಳು ಏನಂದ್ರೆ ಹೆಬ್ಬೆರಳು ಕೂಡ ಅದು ಒಂದು ನಿಯಂತ್ರಣ ಮಾಡುತ್ತೆ. ಅದೆಲ್ಲ ಕೂಡ ನಮ್ಮ ಒಂದು ಮನಸ್ಸಿಗೆ ಸಂಬಂಧಪಟ್ಟ ಹಾಗಾಗಿ ಈ ತರ ಇಟ್ಕೊಂಡಿರ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಎಷ್ಟೊಂದು ವೈಯಕ್ತಿಕ ಆತ್ಮ ಜ್ಞಾನೋದಯವನ್ನ ಪಡಿಬೇಕಂತ ನಿರ್ಧಾರ ಮಾಡ್ತಿರೋ ಆಗ ಧ್ಯಾನದ ಅಭ್ಯಾಸದಲ್ಲಿ ತೊಡಗುದನ್ನ ಆಯ್ಕೆ ಮಾಡ್ಕೊಳ್ಳಿ. ಅಂದ್ರೆ ನಮ್ಮ ಒಂದು ಪರ್ಸನಲ್ ಒಂದು ನಾಲೆಡ್ಜ್ ಏನು ನಮ್ಗೆ ನಾಲೆಡ್ಜ್ ನಮಗೆ ಬೇಕು ಅಂತ ನಾವು ಬಯಸ್ತೀವೋ ಆಗ ಧ್ಯಾನ ಮಾಡಿದಾಗ ನಾಲೆಡ್ಜ್ ತನ್ನಿಂತಾನೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಭೌತಿಕ ದೇಹಕ್ಕೆ ಸಂಬಂಧಪಟ್ಟಂಗೆ ನಾವು ನಾಲೆಡ್ಜ್ ತಗೋಬೇಕಾದ್ರೆ ಬೇರೆ ಒಂದು ಪುಸ್ತಕಗಳನ್ನ ಓದ್ಕೊಂಡು ನಾವು ನಾಲೆಡ್ಜ್ ತಗೊಂತೀವಿ. ಅದೇ ಧ್ಯಾನ ಮಾಡಿದಾಗ ನಮ್ಮ ಜನ್ಮಾಂತರದ ನಾಲೆಡ್ಜ್ಗಳು ಎಲ್ಲವನ್ನು ಕೂಡ ನಾವು ಅರಿತಾ ಹೋಗ್ತೀವಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಎಸ್ ಮಾಸ್ಟರ್ಸ್, ಇವತ್ತಿಗೆ ಈ ರೀಡಿಂಗ್ ಅನ್ನೋದು ಕಂಪ್ಲೀಟ್ ಆಯ್ತು. ಈ ಒಂದು ರೀಡಿಂಗಿಗೆ ನನ್ನ ಒಂದು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಮಹಾವತಾರ್ ಬಾಬಾಜಿ ಅವ್ರಿಗೆ, ಹಾಗೆ ಈ ಒಂದು ವೇದಿಕೆಯನ್ನ ಕಲ್ಪಿಸಿ ಕೊಟ್ಟಿರೋದಕ್ಕೆ ರಂಗನಾಥ್ ಸರ್ಗೆ ಕೂಡ ನನ್ನ ಆತ್ಮಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇಷ್ಟು ದಿವಸ ನೀವು ಇಷ್ಟು ವ್ಯವಧಾನದಿಂದ ಈ ಒಂದು ರೀಡಿಂಗ್ ನ ಕೇಳ್ತಾ ಬಂದಿದ್ದೀರಿ. ಅರ್ಥ ಮಾಡ್ಕೊಳ್ಳಿ. ಮತ್ತೊಮ್ಮೆ ನೀವು ಕೇಳ್ಬೇಕು ಅಂದ್ರೆ ಮತ್ತೆ ಫಸ್ಟ್ ಇಂದನೂ ಕೂಡ ಕೇಳ್ತಾ ಬರ್ಬೋದು. ವಿಡಿಯೋಗಳೆಲ್ಲ ಇದೆ, ಕೇಳ್ತಾ ಬನ್ನಿ. ತುಂಬಾ ವಿಚಾರಗಳನ್ನ ತಿಳಿಸಿದ್ದಾರೆ. ಸಾಮಾನ್ಯವಾದ ಮಾತುಕತೆಗಳಲ್ಲ ಇದು, ಮಹಾವತಾರ್ ಬಾಬಾಜಿ ಅವ್ರ ಜೊತೆಗೆ ನಡೆಯುವಂತಹ ಮಾತುಕತೆ. ಹಾಗಾಗಿ ತುಂಬಾ ಮುಖ್ಯವಾದ ಮಾತುಕತೆಗಳಾಗಿರುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್.